ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಕಳ್ಕೊಳ್ಳೋದೇ ಒಂದು ಬಹಳ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಇನ್ನು ಮಕ್ಕಳ ವಿಷಯ ಬಂದರೆ ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗಲ್ಲ. ಯಾವ ಮೊಮೆಂಟಿಗೆ ಅವ್ರಿಗೆ ಯಾವ ರೋಗ ಬರುತ್ತೆ ಅಥವಾ ಅವರ ಬೆಳವಣಿಗೆ, ಅವರ ಗ್ರೋತ್ ಯಾವ ಥರದಲ್ಲಿ ಹೋಗಬೇಕು, ಯಾವ ಸ್ಟೇಜಲ್ಲಿ ಅವ್ರು ಯಾವ್ಯಾವ ಫುಡ್ ಇಂಟೇಕ್ ಮಾಡಬೇಕು, ಯಾವ ಸ್ಟೇಜಲ್ಲಿ ಅವ್ರು ಏನು ಕಲಿಬೇಕು, ಇದೆಲ್ಲ ಒಂದು ಕಾಂಪ್ಲಿಕೇಟೆಡ್ ವಿಷಯ ಅಂತಲೇ ಹೇಳ್ಬೋದು. ಸೊ ಈ ಥರ ಮಕ್ಕಳಿಗೆ ರಿಲೇಟೆಡ್ ಆಗಿರುವಂತಹ ಕಾಂಪ್ಲಿಕೇಟೆಡ್ ವಿಷಯನ ಮೋಸ್ಟ್ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ TSS ಹಾಸ್ಪಿಟಲ್ನ ಫೇಮಸ್ ಪೀಡಿಯಾಟ್ರಿಷಿಯನ್ ಆಗಿರುವಂತಹ ಡಾಕ್ಟರ್ ಆಶೀಶ್ ಜನ್ನು ಅವರು. ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟ್ರೆ, ನಿಮ್ಗೆ ಮಕ್ಕಳು ಅಂದರೆ ಇಷ್ಟನಾ? ಹೌದು, ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಮಕ್ಕಳು ಇಷ್ಟ ಅಂತ ನೀವು ಈ ಫೀಲ್ಡಿಗೆ ಬಂದಿದ್ದ ಅಥವಾ? ಮಕ್ಕಳಂದರೆ ಇಷ್ಟ, ಯಾರಿಗಿಷ್ಟ ಇಲ್ಲ, ನನಗೂ ಇಷ್ಟ. ಸೊ ನಾ ಸಣ್ಣಿದ್ದಾಗೂ ಐ ವಾಂಟೆಡ್ ಟು ಗೋ ಇನ್ ಟು ಮೆಡಿಸಿನ್, ಡಾಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು. ಸೊ ಒನ್ಸ್ MBBS ಆದಮೇಲೆ ಇಂಟರ್ನ್ಶಿಪ್ಪಲ್ಲಿ ಸೊ ಐ ಹ್ಯಾಡ್ ಟು, ಅಂದರೆ ಅಡಲ್ಟ್ ಪೇಷಂಟ್ ಟು ಪೀಡಿಯಾಟ್ರಿಕ್ ಪೇಷಂಟ್ ಎರಡೂ ಬಂದಿದ್ವು. ಸೊ ಐ ಹ್ಯಾಡ್ ಲೈಕಿಂಗ್ ಟುವರ್ಡ್ಸ್ ದ ಮಗುದು. ಒನ್ ಥಿಂಗ್ ಏನಂದರೆ ಇನ್ನೋಸೆನ್ಸ್. ಸೊ ಆ್ಯಂಡ್ ದೇ ಡೋಂಟ್ ಫೇಕ್ ಮಾಡಲ್ಲ. ಸುಮ್ಮನೆ ಕೈ ನೋವು, ಕಾಲು ನೋವು ಅಂಥದ್ದೆಲ್ಲ ಹೇಳಲ್ಲ. ಜ್ವರ ಇದೆ ಒಂದ್ಸಲ ಆರಾಮಾಯಿತು, ದೇ ಸ್ಟಾರ್ಟ್ ಪ್ಲೇಯಿಂಗ್, ದೇ ಡೋಂಟ್ ಕೀಪ್ ಆನ್ ಕ್ರಿಬ್ಬಿಂಗ್, ಅದೆಲ್ಲ ಮಾಡಲ್ಲ. ಸೊ ದಟ್ ಈಸ್ ವಾಟ್ ಐ ಲೈಕ್. ಆ್ಯಂಡ್ ದೇ ಆರ್ ಪ್ಯೂರ್ ಸೋಲ್ಸ್, ಲೈಕ್ ಇಟ್ ಈಸ್ ಲೈಕ್ ವೆರಿ ಪ್ಯೂರ್ ಫಾರ್ ಮೀ. ಸೊ ದಟ್ ಈಸ್ ವೈ ನಾನು ಅದು ಚೂಸ್ ಮಾಡಿದ್ದು ಪೀಡಿಯಾಟ್ರಿಷಿಯನ್. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ತಿಳಿಸಿ. ಸೊ ಐ ವಾಸ್ born and brought up in ಸಿರ್ಸಿನೇ. ಸೊ ಹುಟ್ಟಿದ್ದು, ಸ್ಕೂಲ್ ಹೋಗಿದ್ದು, ಈವನ್ ಕಾಲೇಜ್ ಹೋಗಿದ್ದು ಇಲ್ಲೇ. ನಾನು ಹುಟ್ಟಿದ್ದು ಸ್ಕೂಲ್ ಹೋಗಿದ್ದೆಲ್ಲ ಸೆಂಟ್ ಆಂಥೋನಿ, ಡಾನ್ ಬಾಸ್ಕೋ ಕಡೆಗೆ MES ಅಲ್ಲಿ ಓದಿದ್ದು. ಆ ನಂತರ ನನಗೆ MBBS ಸಿಕ್ಕಿದ್ದು ಬೆಳಗಾವಿ ಸಿವಿಲ್ ಹಾಸ್ಪಿಟ್ಲಲ್ಲಿ. ಪೋಸ್ಟ್ ಡ್ಯಾಟ್ MBBS ಆದಮೇಲೆ MD ಬೆಂಗಳೂರಲ್ಲಿ ಮಾಡಿದೆ. ಬೆಂಗಳೂರು MD ಆದಮೇಲೆ 6 months ಐ ವರ್ಕ್ ಇನ್ ಬೆಂಗಳೂರು ಮಲ್ಟಿಪಲ್ ಹಾಸ್ಪಿಟಲ್, ಫೋರ್ಟೀಸು, ಬನ್ನಿರ್ಘಟ್ಟ ಫೋರ್ಟೀಸ್ ಆ್ಯಂಡ್ ಇದು ಅಪೋಲೋ, ಅಲ್ಲೆಲ್ಲ ಮಾಡಿದೆ. ಸೊ ದೆನ್ ಐ ಹ್ಯಾಡ್ ಅನ್ ಅಪರ್ಚುನಿಟಿ, ಸಿಕ್ಸಲ್ಲಿ ಒಂದು ಅಪರ್ಚುನಿಟಿ ಸಿಕ್ತು. ಸೊ ಐ ವಾಂಟೆಡ್ ಟು ಸರ್ವ್ ಟು ಮೈ ಪ್ಲೇಸ್, ನನ್ನ ಊರಲ್ಲಿ ನಂಗೆ ಸರ್ವ್ ಮಾಡಬೇಕಂತ ತುಂಬ ಆಸೆ ಇತ್ತು. ದ್ಯಾಟ್ ವಾಸ್ ಮೈ ಪ್ಯಾರೆಂಟ್ಸ್ ಡ್ರೀಮ್ಸು ಇತ್ತು. ಸೊ ಲಕಿಲಿ ಐ ಹ್ಯಾಡ್ ಓಪನಿಂಗ್ ಇತ್ತು, ಪೀಡಿಯಾಟ್ರಿಷಿಯನ್ ವೇಕೆನ್ಸಿ ಇತ್ತು. ಸೊ ಬಟ್ ಬಿಫೋರ್ ಇಲ್ಲಿ ಬರೋಕ್ಕಿಂತ ಮುಂಚೆನೂ ನಾನು ಇಲ್ಲಿ ಡ್ಯೂಟಿ ಡಾಕ್ಟರ್ ಕೆಲಸ ಮಾಡಿದ್ದೆ. ಲೈಕ್ MBBS ಆದಮೇಲೆ 7-8 months ಆ್ಯಸ್ ಎ ಡ್ಯೂಟಿ ಡಾಕ್ಟರ್ ವರ್ಕ್ ಮಾಡಿದ್ದೆ. ಸೊ ಐ ನ್ಯೂ ಆಲ್ ದ ಫೆಸಿಲಿಟೀಸು, ಪೀಪಲು, ಎಲ್ಲರೂ ನಂಗೆ ಸ್ವಲ್ಪ ಪರಿಚಯ ಇತ್ತು. ಆ್ಯಂಡ್ ಐ ಹ್ಯಾಡ್ ಅ ಲೈಕಿಂಗ್ ಟುವರ್ಡ್ಸ್ ದಿಸ್ ಇನ್ಸ್ಟಿಟ್ಯೂಟ್. ಈ ಇನ್ಸ್ಟಿಟ್ಯೂಟಲ್ಲಿ ದ ಥಿಂಗ್ ಈಸ್ ಎಲ್ಲರೂ ಅಂದರೆ ಫ್ರೀ ಹ್ಯಾಂಡ್ ಇದೆ. ಲೈಕ್ ದೇರ್ ಇಸ್ ನೋ ಪ್ರೆಷರ್, ಲೈಕ್ ಇದೇ ಮಾಡಬೇಕು, ಅದು ಬ್ಲಡ್ ಟೆಸ್ಟ್ ಮಾಡಿ, ಇದು ಇನ್ವೆಸ್ಟಿಗೇಷನ್ ಮಾಡಿ, ಇಷ್ಟಕ್ಕೆ ಅಡ್ಮಿಷನ್ ಮಾಡಲಿಲ್ಲ, ಅದೇನೂ ಇಲ್ಲ. ಸೊ ದಟ್ ಈಸ್ ವೈ ಐ ಚೋಸ್ ಟು ಕಮ್ ಟು TSS ಹಾಸ್ಪಿಟಲ್. ಹಂಗೆ. ಓಕೆ, ನೈಸ್ ಸರ್. ಎಷ್ಟು ವರ್ಷ ಆಯಿತು ನೀವು TSS ಹಾಸ್ಪಿಟಲ್? 2.5 years ಈಗ. ಎಕ್ಸಾಕ್ಟ್ 2.5 years. ಅದು 3rd year ರನ್ನಿಂಗ್ ಈಗ. ಡಾಕ್ಟ್ರಿಗೆ ನೀವು TSS ಹಾಸ್ಪಿಟಲ್ ಆರಿಸ್ಕೊಂಡ್ರಿ, ಇಲ್ಲೇ ನಿಮ್ಗೆ ಸರ್ವ್ ಮಾಡಬೇಕು ಅಂತ ಅನಿಸ್ತು. ಇಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇದೆ ಈಗ ಮಕ್ಕಳಿಗೆ ಸಂಬಂಧಪಟ್ಟಿರೋದು? ಎಸ್, ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ನಂಗೆ ಏನೇನು ಬೇಕಲ್ಲ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಉಂಟು. ಸೊ ಫಾರ್ ಮಕ್ಕಳಿಂದ, ನ್ಯೂ ಬಾರ್ನ್ ಬೇಬೀಸಿಂದ ICU ಫೆಸಿಲಿಟೀಸ್ ಇದೆ. ಅಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಪಟ್ಟಂಗೆ CPAP, ವೆಂಟಿಲೇಟರ್, ಆಕ್ಸಿಜನ್ ಇದೆ. ಜಾಂಡೀಸ್ ಬಂತ ಫೋಟೋಥೆರಪಿ ಇದೆ. ಮತ್ತು 24/7 ಸಿಸ್ಟರ್ ಸ್ಟಾಫ್ ಇರ್ತಾರೆ ಇಲ್ಲಿ. ಒಂದು. ಸೆಕೆಂಡು ಪೀಡಿಯಾಟ್ರಿಕ್ಸ್, ದೊಡ್ಡ ಮಕ್ಕಳದು, ಅಲ್ಲೂ ಎಲ್ಲ ಫೆಸಿಲಿಟೀಸ್ ಇದೆ. ಕಂಟಿನ್ಯೂಸ್ ಮಾನಿಟರಿಂಗು ವಿತ್ ಆಕ್ಸಿಜನ್, HFNC, ವೆಂಟಿಲೇಟರ್, ಆಲ್ ಕೈಂಡ್ ಆಫ್ ಫೆಸಿಲಿಟೀಸ್ ವಿತ್ OPD ಸರ್ವಿಸಸ್ಸಲ್ಲಿ ನನ್ನ ಕಡೆ ಎಲ್ಲ ರೀತಿ ವ್ಯಾಕ್ಸಿನ್ಸ್ ಇದೆ. ಪೇನ್ಫುಲ್, ಪೇನ್ಲೆಸ್, ಈಗ ಹೊಸದಾಗಿ ನೀಡಲ್ಲೆಸ್ ವ್ಯಾಕ್ಸಿನ್ಸು ಅದು ಇದೆ. ಸೊ ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ನನಗೆ ಏನೇನು ಮಾಡಲಿಕ್ಕಾಗುತ್ತೋ ಅದೆಲ್ಲ ಫೆಸಿಲಿಟೀಸ್ ನಂಗೆ ಪ್ರೊವೈಡ್ ಮಾಡಿದ್ದಾರೆ ಅವರು. ಸೊ ವಿಚ್ ಐ ಕ್ಯಾನ್ ಯೂಸ್ ಟು ಗಿವ್ ದ ಪೇಷಂಟ್ಸ್. ಮತ್ತು ಟರ್ಷರಿ ಕೇರಲ್ಲಿ ಏನೇನು ಫೆಸಿಲಿಟೀಸ್ ಬೇಕಾಗುತ್ತಲ್ಲ ಎಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಇದೆ. ಫ್ರಮ್ ನ್ಯೂ ಬಾರ್ನಿಂದ 15-16 years ತನಕ ಮಗುಗೆ ಏನೇನು ಕಾಯಿಲೆ ಇದ್ರೂ ಎಲ್ಲ ಟ್ರೀಟ್ಮೆಂಟು ನಮ್ಮ ಕಡೆ ವ್ಯವಸ್ಥೆ ಉಂಟು. ಸೊ ಅಂದರೆ ಈಗ ಮಕ್ಕಳಿಗೆ ಅಂದರೆ ಪೇಷಂಟ್ಸ್ ಅಂತ ಟ್ರೀಟ್ ಮಾಡಿದ್ರೆ ಅವ್ರಿಗೆ ಯಾವ್ಯಾವ ಫೆಸಿಲಿಟಿ ಬೇಕು, ಸೊ ಅದೇ ಥರ ನೀವು ಪೀಡಿಯಾಟ್ರಿಷಿಯನ್ ಆಗೇನು ನಿಮ್ಗೆ ಕಂಫರ್ಟ್ ಇದೆ ಈ ಹಾಸ್ಪಿಟಲ್. ಯು ಕ್ಯಾನ್ ಟೇಕ್ ಈಚ್ ಆ್ಯಂಡ್ ಎವ್ರಿ ಕೇರ್ ಆಫ್ ಚಿಲ್ಡ್ರನ್. ಪ್ಲಸ್ ನನಗೆ ಸಪೋರ್ಟ್ ಸಿಸ್ಟಮ್ ಇಸ್ ವೆರಿ ಗುಡ್. ಲೈಕ್ ನಂಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಬೇಕಪ್ಪ, ಸೊ ಇಮಿಡಿಯೇಟ್ ಕಾಲ್ ಮಾಡಿದಾಗ ದೇ ವಿಲ್ ಪ್ರೊವೈಡ್ ಇಟ್. ಮತ್ತು ನರ್ಸಿಂಗ್ ಸ್ಟಾಫ್ಸ್ ಆರ್ ವೆಲ್ ಟ್ರೈನ್ಡ್ ಹಿಯರ್. ಆ್ಯಂಡ್ ಮತ್ತು ಎಲ್ಲ ಟೈಮು ದೇರ್ ಆರ್ 2 nursing staffs ಅವೈಲೇಬಲ್ ಟು ಮೀ. ಯಾಕಂದರೆ ವೆನ್ ಎವರ್ ಐ ಆರ್ಡರ್ ದೆಮ್, ಅಂದರೆ ಇದು
ಇದು ನೋಡಿ ಕರೆಕ್ಟಾಗಿ ನಂಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಂಗೆ ಅದು ಲೈಫ್ ಈಸಿ ಮಾಡಿಬಿಡುತ್ತೆ. ನಂಗೆ ಅದು ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನಂಗೆ ಲೈಫ್ ಈಸಿ ಮಾಡುತ್ತೆ ಅದು. ನೀವು ಇದನ್ನ ಹೇಳಿ ತುಂಬಾ ಖುಷಿ ಆಯಿತು ಡಾಕ್ಟರ್. ಯಾಕಂದರೆ ಸಿರ್ಸಿಲಿ ಇದ್ದು ಇಂಥ ಒಂದು ಫೆಸಿಲಿಟಿ ನಮ್ಮ GSS ಹಾಸ್ಪಿಟಲ್ ಇದೆ ಅಂದರೆ ವಿ ಆರ್ ವೆರಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ TSS ಹಾಸ್ಪಿಟಲ್ ದೇ ಆರ್ ಟ್ರೈಯಿಂಗ್ ದ ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು. ಅದೇ ಸ್ವಲ್ಪ ಟ್ರಸ್ಟ್ ಪಾರ್ಟ್ ಫ್ರಮ್ ದ ಪೇಷಂಟ್ ಸೈಡಿಂದ ಬಂದರೆ ವಿ ಕ್ಯಾನ್ ಅಚೀವ್ ಲಾಟ್ ಆಫ್ ಥಿಂಗ್ಸ್. ಲೈಕ್ ಮಣಿಪಾಲ್, ಮಂಗಳೂರು, ಹುಬ್ಳಿದಲ್ಲಿ ಏನೇನು ಮಾಡ್ತಾರೋ ಅದು ನಾವು ಮಾಡ್ಬೋದು. ಎಲ್ಲ ಫೆಸಿಲಿಟೀಸು ಇದೆ. ಅಲ್ಲಿ ಹೋಗಿ ಮಾಡೋದು ಸೇಮ್ ಥಿಂಗ್, ಬಟ್ ಅಗೇನ್ ವಿತ್ ಕ್ಲೋಸ್ ಇದರಲ್ಲಿ ಬರುತ್ತೆ. ಬಟ್ ನಾವು ವಿಲ್ ಪ್ರೊವೈಡ್ ಎವ್ರಿಥಿಂಗ್. ಅಲ್ಲೇನು ಮಾಡ್ತಾರೋ ವಿಲ್ ಪ್ರೊವೈಡ್ ಇಟ್ ಹಿಯರ್. ಸಮ್ ಥಿಂಗ್ಸ್ ಸಿಗಲ್ಲ, ಬಟ್ ಅಗೇನ್ 99% ಅಲ್ಲಿ ಏನೇನಾಗುತ್ತೋ ವಿ ಕ್ಯಾನ್ ಡೂ ಹಿಯರ್. ವಾಟ್ ಎವರ್ ಅಲ್ಲಿ ಏನೇನು ಫೆಸಿಲಿಟೀಸ್ ಏನೇನಿರುತ್ತೋ ಎಲ್ಲ ನಮ್ಮ ಕೈದಲ್ಲೂ ಇದೆ. ಅದು ನೈಸ್, ಖುಷಿ ಆಯಿತು ಕೇಳಿ ಇದನ್ನು ಡಾಕ್ಟರ್. ಈಗ ಮಕ್ಕಳು ಅಂದ ತಕ್ಷಣ ಐ ಸ್ಟಾರ್ಟ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್. ಇವಾಗ ಹುಟ್ಟಿದ ತಕ್ಷಣ ಈಗಿನ ಕಾಲದಲ್ಲಂತೂ ಯಾವ ಮದರಿಗೂ ಏನೂ ಗೊತ್ತಿರಲ್ಲ. ಏನು ಮಾಡಬೇಕು, ಸ್ಲೀಪಿಂಗ್ ಪ್ಯಾಟರ್ನ್ ಏನಿದೆ, ಫೀಡಿಂಗ್ ಹೇಗಿರುತ್ತೆ ಏನೂ ಗೊತ್ತಿರಲ್ಲ. ಸೊ ಒಂದ್ಸಲ ಮಗು ಹುಟ್ಟಿದ ಮೇಲೆ ಕನ್ಸಲ್ಟ್ ಮಾಡೋದು ಡಾಕ್ಟರ್ನೇ. 24 hours ಯು ಹ್ಯಾವ್ ಟು ಬಿ ಅವೈಲೇಬಲ್. ಸೊ ಆರ್ ಯು ಅವೈಲೇಬಲ್ 24 hours? I try my max. So nice. Actually I am the only pediatrician, so I will be available. So which ನನ್ನ ಫೋನಲ್ಲಿ ಏನೇನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುತ್ತೋ, ಇಫ್ ಐ ಆಮ್ ನಾಟ್ ಅವೈಲೇಬಲ್ ಐ ವಿಲ್ ಹ್ಯಾಂಡಲ್. ಅಗೇನ್ ಇಫ್ ದೇರ್ ಇಸ್ ಎನಿ ಎಮರ್ಜೆನ್ಸೀಸ್ ನಾ ಬರಲೇಬೇಕು ಅಂದಾಗ ಐ ವಿಲ್ ಆಲ್ವೇಸ್ ಬಿ ಅವೈಲೇಬಲ್. ಸೊ 24/7 ಐ ವಿಲ್ ಬಿ ಅವೈಲೇಬಲ್. That's what. So I will be available, but ಅದೇ ಇಫ್ ರಿಕ್ವೈರ್ಡ್, ಲೈಕ್ ಅಂದರೆ ಇಫ್ ಐ ಕ್ಯಾನ್ ಮ್ಯಾನೇಜ್. ಈಗ ಬರೀ ಫೀವರ್ ಕಾಫು ಬಂದಿರೋದ್ರಿಂದ ನಾ ಎಲ್ಲ ಟೈಮು ನೈಟ್ ಟೈಮು ಫೋನಲ್ಲೇ ಹ್ಯಾಂಡಲ್ ಮಾಡ್ತೇನೆ. ಬಟ್ ಅಗೇನ್ ಇಫ್ ರಿಕ್ವೈರ್ಡ್, ಆಗ ಬೇಬಿ ತುಂಬ ಸೀರಿಯಸ್ ಆಗಿದೆ, ಕಂಡೀಷನ್ ಕ್ರಿಟಿಕಲ್ ಇದೆ, ಐ ಡೆಫಿನೆಟ್ಲಿ ಬಿ ಅವೈಲೇಬಲ್. 24/7 ಐ ವಿಲ್ ಬಿ ಅವೈಲೇಬಲ್ ಹಿಯರ್. ಇವನ್ ಸಂಡೇಸಲ್ಲೂ ಐ ವಿಲ್ ಡೂ ರೌಂಡ್ಸ್ ಟು ಈವ್ನಿಂಗ್. ಮಧ್ಯಾಹ್ನ ಒಂದು ರೌಂಡ್ಸ್ ಮಾಡ್ತೇನೆ, ಸಂಜೆ ಒಂದು ರೌಂಡ್ಸ್ ಮಾಡಿ ಹೋಗ್ತೇನೆ. ಸೊ ಐ ವಿಲ್ ಬಿ ಅವೈಲೇಬಲ್. So that is my this thing. So once it is admitted in TSU, once ಒಳಗೆ ಬಂದರೆ the baby is my responsibility. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ ಈ ಥರ ಅಂದರೆ ಈ ಥರ ಟ್ರಸ್ಟ್ ನಮ್ಗೆ ಬೇಕು ಆ್ಯಸ್ ಅ ಮದರ್. ನ್ಯೂ ಬಾರ್ನ್ ಬೇಬಿ ಮದರ್ ಅಂತೂ ಅವ್ರು ಎಷ್ಟು ಪ್ಯಾನಿಕ್ ಆಗಿರ್ತಾರೆ. ಫಸ್ಟ್ ಆಫ್ ಆಲ್ ಅವ್ರದ್ದೇ ಡಿಪ್ರೆಷನ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಇನ್ನು ಡಾಕ್ಟರ್ಸ್ ಅಟೆಂಡ್ ಮಾಡಿಲ್ಲ ಅಂತಂದರೆ ವಾಟ್ ಟು ಡೂ ಅನ್ನೋ ಕ್ವೆಶನಿಗೆ ಬಂದುಬಿಡ್ತಾರೆ. ಸೊ ದಿಸ್ ಈಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಎವ್ರಿ ಮದರ್. ನ್ಯೂ ಬಾರ್ನ್ ಬೇಬೀಸ್ ಮಗು ಹುಟ್ಟಿದ ತಕ್ಷಣ ನೀವು ಅಲ್ಲಿರಲೇಬೇಕು. ಯುವರ್ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ಸ್ ಫ್ರಮ್ ದೇರ್. ಸೊ ವಾಟ್ ನ್ಯೂಟ್ರಿಷನ್ ಶುಡ್ ಅ ಮದರ್ ನೀಡ್? ಓಕೆ, ಸೊ ದಿಸ್ ಈಸ್ ಅ ವೆರಿ ಗುಡ್ ಕ್ವೆಶನ್. ಲೈಕ್ ಇಲ್ಲಿನ ಜನರು ಅದು ಒಂದು ತುಂಬ ಮಿಸ್ಟೇಕ್ ಮಾಡ್ತಾರೆ. ಬಾಣಂತಿತನ ಆದಮೇಲೆ ಊಟನೇ ಕೊಡಲ್ಲ, ನೀರು ಕೊಡಲ್ಲ, ಊಟ ಕೊಡಲ್ಲ. ಸೊ ದಟ್ ಈಸ್ ದ ಗ್ರೇಟೆಸ್ಟ್ ಮಿತ್. ಸೊ ಡೆಲಿವರಿ ಆದಮೇಲೆ ಮದರ್ ರಿಕ್ವೈರ್ಸ್ 2 times ದ ಫುಡ್ ವಾಟ್ ಎವರ್. ಅಂದರೆ ಮುಂಚೆ 1 time ತಿಂತಿದ್ರೆ ಈಗ ಡಬಲ್ ತಿನ್ನಬೇಕು ಅವರು. ಒಂದು ಅವರಿಗೆ, ಸೆಕೆಂಡ್ ಮಗುಗೆ. ಪ್ಲಸ್ ಬಾಣಂತಿನ ಡೆಲಿವರಿ ಆದಮೇಲೆ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ. ಅವ್ರು ಮೊದಲೇ ವೀಕ್ ಆಗಿರ್ತಾರೆ. ಇದು ಪತ್ತೆ ಯಾವಾಗ ಮಾಡಬೇಕಂದ್ರೆ ಕಾಯಿಲೆ ಬಂದ ಪತ್ತೆ ಮಾಡೋದು. ಟೈಫಾಯ್ಡ್ ಬಂತು, ಡೆಂಗಿ ಬಂತು, ಮಲೇರಿಯಾ ಬಂತು, ಪತ್ತೆ ಮಾಡಿ. ಡೆಲಿವರಿ ಕಾಯಿಲೆ ಅಲ್ಲ. ಸೊ ದಟ್ ಈಸ್ ಒನ್ ಪ್ರೊಸೆಸ್, ಲೈಕ್ ನಾರ್ಮಲ್ ಪ್ರೊಸೆಸ್. ನಮ್ಮ ಜೀವ ಬಂದಿದ್ದೀವಿ, ಮದರ್ ಡೆಲಿವರಿ ಆಗುತ್ತೆ. ಇಟ್ ಇಸ್ ಅ ನಾರ್ಮಲ್ ಪ್ರೊಸೆಸ್ ವಿಚ್ ವಿ ಹ್ಯಾವ್ ಟು ಫಾಲೋ. ಆವಾಗ ಡೆಲಿವರಿ ಆದಾಗ ಮದರ್ ಶುಡ್ ಈಟ್ ಡಬಲ್, ಲೈಕ್ ನೀರು ಜಾಸ್ತಿ ಕುಡಿಬೇಕು, ಊಟ ಜಾಸ್ತಿ ಮಾಡಬೇಕು. ಯೂಶ್ವಲಿ ನಮ್ಮ ಸೈಡ್ ಏನು ಮಾಡ್ತಾರೆ, ಡೆಲಿವರಿ ಆದಮೇಲೆ ಊಟನೇ ಕೊಡಲ್ಲ, ನೀರು ಕೊಡಲ್ಲ. 1 ಲೋಟ ನೀರು, ಅನ್ನ ಹಾಲು ಅಥವಾ ಅನ್ನ ಮಜ್ಜಿಗೆ ಅಷ್ಟೇ ಕೊಡೋದು. ಅದು 1 time. ಅದು ಓನ್ಲಿ 1 time. ಸೊ ದಟ್ ಈಸ್ ಒನ್ ಮಿಸ್ಟೇಕ್ ವಿಚ್ ವಿ ಹ್ಯಾವ್ ಟು ಚೇಂಜ್. ಬೇರೆ ಪರಂಪರೆ ಎಲ್ಲ ಐ ಅಗ್ರಿ ತುಂಬ ಒಳ್ಳೇದಿದೆ, ಬಟ್ ಇದು ಒಂದು ಚೇಂಜ್ ಮಾಡಬೇಕು. ಇವನ್ ಗೈನಕಾಲಜಿಸ್ಟು ಅವ್ರು ತುಂಬ ಹೇಳ್ತಾ ಇರ್ತಾರೆ, ಆಬ್ಸ್ಟೆಟ್ರಿಷಿಯನ್ ಎಲ್ಲರೂ ಹೇಳ್ತಾ ಇರ್ತಾರೆ ಮದರ್ ತಿನ್ನಿಸಿ ಅಂತ. ಇವನ್ ಮದರ್ ರೆಡಿ ಇರ್ತಾರೆ, ಅವ್ರ ಅಮ್ಮ ಅಪ್ಪ ಅವ್ರ ಅಜ್ಜಿ ಕೊಡಲ್ಲ, ಏನು ಕೊಡಲ್ಲ. ಹೌದು ಶಿ ವಾಂಟ್ಸ್, ದಟ್ಸ್ ವಾಟ್, ಕ್ರೇವಿಂಗು ಇರುತ್ತೆ, ಕೊಡಲ್ಲ. ಸೊ ಅದರಿಂದ ದ ಬೇಬಿ ವಿಲ್ ಸಫರ್. ಲೈಕ್ ಮದರ್ ಮಿಲ್ಕ್ ಕ್ವಾಲಿಟಿ ಇಂಪ್ರೂವ್ ಆಗಲ್ಲ, ಮಿಲ್ಕ್ ಬರಲ್ಲ. ಫಸ್ಟು ಮಿಲ್ಕ್ ಬಂದ್ರೂ ಕ್ವಾಲಿಟಿ ಇರಲ್ಲ. ಸೊ ದಟ್ ವಿಲ್ ಇಂಡೈರೆಕ್ಟ್ಲಿ ಎಫೆಕ್ಟ್ ಚೈಲ್ಡ್ ಹೆಲ್ತ್. ಅಂದರೆ ಮಗು ವೇಟ್ ಗೇನ್ ಆಗಲ್ಲ, ವೇಟ್ ಲಾಸ್ ಆಗೋದು, ಜಾಂಡಿಸ್ ಬರೋದು. ಸೊ ಆಲ್ ದೋಸ್ ಥಿಂಗ್ಸ್ ಬೇಸಿಕ್ ಮದರ್ ನ್ಯೂಟ್ರಿಷನಿಂದ ಎಲ್ಲ ಪ್ರಾಬ್ಲಮನ್ನು ಸ್ಟಾಪ್ ಮಾಡ್ಕೋಬೋದು. ಯೂಶ್ವಲಿ ನಾನು ಡೈಲಿ ಬರ್ತಾ ಇರುತ್ತೆ, ಡೆಲಿವರಿ ಆದಮೇಲೆ ವೇಟ್ ತುಂಬ ಕಮ್ಮಿ ಆಗಿಬಿಡುತ್ತೆ, 500 ಗ್ರಾಮು 600 ಗ್ರಾಮು. ದಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಜಸ್ಟ್ ಪ್ರಾಪರ್ ನ್ಯೂಟ್ರಿಷನ್. ಮದರಿಗೆ ಊಟ ಕೊಟ್ಟು ಎಕ್ಸ್ಟ್ರಾ ಊಟ ಬೇಡ,
ಬೇರೆಯವ್ರು ಏನು ತಿಂತಾರೆ ಅಷ್ಟು ಊಟ ಕೊಟ್ಟರೆ ಸಾಕು. ದಟ್ ಈಸ್ ವಾಟ್ ಐ ರಿಕ್ವೆಸ್ಟ್. ಲೈಕ್ ಜಸ್ಟ್ ಬೇಸಿಕ್ ಅನ್ನ, ಸಾಂಬಾರು, ಬಾಜಿ, ಚಪಾತಿ, ನೀರು ಅಟ್ಲೀಸ್ಟ್ 3 ಲೀಟರ್ಸ್ ಅಡಿ. ಬೆಳಗ್ಗೆ 1 ಬಾಟ್ಲು, ಮಧ್ಯಾಹ್ನ 1 ಬಾಟ್ಲು, ಸಂಜೆ 1 ಬಾಟ್ಲು. ಇಲ್ಲಿ 1 ಲೋಟ ಕೊಡಲಿಕ್ಕೂ ಯೋಚನೆ ಮಾಡ್ತಾರೆ, ಕುಡಿಬೋದಾ ಅಂತ. ಸೊ ದ್ಯಾಟ್ ಈಸ್ ಒನ್ ಮಿತ್ ವಿಚ್ ಐ ವುಡ್ ಟ್ರೈ ಟು ಬ್ರೇಕ್. ಅಂದರೆ ತಾಯಿನ ಊಟ ಜಾಸ್ತಿ ಕೊಡಿ. ಊಟ ಜಾಸ್ತಿ ಮಾಡಿದಷ್ಟು ಹಾಲು ಜಾಸ್ತಿ ಬರುತ್ತೆ, ಹಾಲು ಕ್ವಾಲಿಟಿ ಜಾಸ್ತಿ ಆಗುತ್ತೆ, ಆ್ಯಂಡ್ ಬೇಬಿ ವಿಲ್ ಬಿ ಫೈನ್. ಬೇಬಿಗೆ ಅಷ್ಟೇ ಅಲ್ಲ, ಇವನ್ ಮದರ್ಗೂ ಹೆಲ್ಪ್ ಆಗುತ್ತೆ. ಬ್ಲೀಡಿಂಗ್ ಆದಾಗ ಫುಲ್ ಇನ್ಫೆಕ್ಷನ್ ಆಗೋದು, ಸುಸ್ತಾಗೋದು, ಡಿಹೈಡ್ರೇಷನ್ಸ್ ಆಗೋದು ಇರುತ್ತೆ. ಸೊ ಮತ್ತೊಂದೇನಿದೆ ಅಂದರೆ ಮದರ್ ಬಾಡಿ ಹೆಂಗಿದೆ ಅಂದರೆ ಮಿಲ್ಕ್ ಪ್ರೊಡಕ್ಷನಿಗೆ ತನ್ನ ದೇಹನೇ ಕೊಟ್ಬಿಡುತ್ತೆ. ಸೊ ಈಗ ಊಟ ಮಾಡಲಿಲ್ಲ ಅಂದರೆ ಹಾಲಿಗೋಸ್ಕರ ಎಲ್ಬಿಂದೆಲ್ಲ ಹಿಡ್ಕೊಳ್ಬಿಡುತ್ತೆ. ಸೊ ದಟ್ ವಿಲ್ ಲೇಟರ್ ಎಫೆಕ್ಟ್ ಹರ್ ಓನ್ಲಿ. ಸೊ 50 ವರ್ಷ ನಂತರ ಸೊಂಟ ನೋವು, ಗಂಟಿ ನೋವು ಎಲ್ಲ ಬರ್ತಾರೆ. ಸೊ ಅದ್ರ ಮೂಲ ಡೆಲಿವರಿ ಆದಮೇಲೆ. ಸೊ ಯೂಶ್ವಲಿ ಈಗ ಅಜ್ಜಿಸರೆಲ್ಲ ಬರ್ತಾ ಇರ್ತಾರೆ, ಕಾಲು ನೋವು, ಸೊಂಟ ನೋವು, ಬೆನ್ನು ಮಾಡಿ ಹೋಗೋದು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಯಾಕಾಗುತ್ತೆ? ಪ್ರಾಪರ್ ನ್ಯೂಟ್ರಿಷನ್ ಇಲ್ಲದೆ. ಸೊ ಆ್ಯಟ್ ಹುಟ್ಟಿದಾಗಿಂದನೂ ಲೈಕ್ ಡೆಲಿವರಿ ಟೈಮಿಂದನೂ ಇಫ್ ದೇ ಪ್ರಾಪರ್ ಊಟ ಮಾಡಿ ಎಕ್ಸಸೈಸ್ ಮಾಡಿದರೆ ಇವೆಲ್ಲ ಅವಾಯ್ಡ್ ಮಾಡ್ಕೋಬೋದು. ಒಂದು ಪ್ರಾಪರ್ ನ್ಯೂಟ್ರಿಷನ್, ಒಂದು ಪ್ರಾಪರ್ 3 ಸಲ ಊಟ, 3 ಲೀಟರ್ ನೀರು, ಇದು ಕೊಡೋದ್ರಿಂದ ಬೇಬಿಗೂ ಒಳ್ಳೆಯದು, ಮದರಿಗೂ ಒಳ್ಳೆಯದು, ಅವರಿಬ್ಬರು ಒಳ್ಳೆಯಿದ್ರೆ ಫ್ಯಾಮಿಲಿಗೂ ಒಳ್ಳೆಯದು. ಸೊ ಎವ್ರಿಥಿಂಗ್ ವಿಲ್ ಬಿ ಬೆಟರ್. ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ನಂದು ರೋಲ್ ವಿಲ್ ಸ್ಟಾರ್ಟ್ ಬಿಫೋರ್ ಡೆಲಿವರಿಗಿಂತ ಮುಂಚೆನೇ ಸ್ಟಾರ್ಟ್ ಆಗಿರುತ್ತೆ. ಡೆಲಿವರಿಗಿಂತ ಮುಂಚೆ ನನಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕಾಗಿರುತ್ತೆ. ಎಷ್ಟನೇ ಪ್ರೆಗ್ನೆನ್ಸಿ, ಫಸ್ಟ್, ಸೆಕೆಂಡ್, ಥರ್ಡ್, ಸೆಕೆಂಡು ಎಷ್ಟು ಟರ್ಮ್ ಆಗಿದೆ, ಅಂದರೆ 9 ತಿಂಗಳಾಗಿದೆಯೋ, 7 ತಿಂಗಳೋ, 8 ತಿಂಗಳೋ, 3ನೇದು ಮಗುದು ಎಕ್ಸ್ಪೆಕ್ಟೆಡ್ ವೇಟ್ ಎಷ್ಟಿದೆ, ಅದು ಪ್ರಕಾರ ನನ್ನ ಪ್ಲ್ಯಾನಿಂಗ್ ಆಫ್ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಇಫ್ ಬೇಬಿ ಪ್ರೀಟರ್ಮ್ ಇದ್ದರೆ ನಾ ಎಲ್ಲ ಮಷೀನೆಲ್ಲ ಹಿಡ್ಕೊಂಡು ರೆಡಿಯಾಗಿರ್ತೇನೆ. ಇಫ್ ಬೇಬಿ 9 ತಿಂಗಳದುಂಟು, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನನ್ನ ಅಪ್ರೋಚ್ ವಿಲ್ ಬಿ ಡಿಫ್ರೆಂಟ್. ಸೊ ಅಪ್ರೋಚ್ ವಿಲ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಯಾವ ಟೈಪ್ ಇದೆ, ಪ್ರೀಟರ್ಮ್ ಇದ್ದಲ್ಲಿ ಬೇರೆ ಟೈಪು, ಟರ್ಮ್ ಇದ್ದಲ್ಲಿ ಬೇರೆ ಟೈಪು. ಒಂದೊಂದು ಮಗು ಲೇಟಾಗಿ ಡೆಲಿವರಿ ಆಗುತ್ತೆ, ಅದರಲ್ಲೂ ಬೇರೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದಟ್ ಪಾಯಿಂಟ್ಸ್ ನಂದು ಹೌ ಐ ಅಪ್ರೋಚ್ ದ ಪೇಷಂಟ್ ಚೇಂಜ್ ಆಗುತ್ತೆ. ಸೊ ಒನ್ಸ್ ಡೆಲಿವರಿ ಆಯಿತು, ಸೊ ಡೆಲಿವರಿ ಆದಮೇಲೆ ನಂಗೆ ಮಗು ವಿತಿನ್ 60 ಸೆಕೆಂಡ್ಸ್ ಅಳಬೇಕು. ಸೊ 60 ಸೆಕೆಂಡ್ಸಲ್ಲಿ ಮಗು ಹತ್ತಿಲ್ಲ, ದಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಮಿ. ಆವಾಗ ಬ್ರೈನ್ ಡೆವಲಪ್ಮೆಂಟ್ ಪ್ರಾಬ್ಲಮ್ ಆಗಿಬಿಡುತ್ತೆ. ದಟ್ ವಿಲ್ ಕಾಸ್ ದ ಇರ್ರಿವರ್ಸಿಬಲ್ ಡ್ಯಾಮೇಜ್ ಟು ದ ಬೇಬಿ. ಸೊ ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಮೈ ಮೇನ್ ಗೋಲ್ ಈಸ್ ದ ಬೇಬಿ ಶುಡ್ ಕ್ರೈ ಬೈ ಹುಕ್ ಆರ್ ಕ್ರೂಕ್. ಏನಾದ್ರು ಮಾಡಿ ವಿತಿನ್ 60 ಸೆಕೆಂಡ್ಸ್ ಸ್ವಲ್ಪ ಅವರು ಅಳ್ಳೇಬೇಕು. ಹತ್ತಿಲ್ಲ ಅಂದರೆ ಐ ಹ್ಯಾವ್ ಟು ಮೇಕ್ ಶೂರ್ ಅಟ್ಲೀಸ್ಟ್ ವೆಂಟಿಲೇಟರ್ ಆಕ್ಸಿಜನ್ ಹೋಗಬೇಕು, ಬ್ರೈನಿಗೆ ಆಕ್ಸಿಜನ್ ಹೋಗಬೇಕು. ಸೊ ದಟ್ ಈಸ್ ಮೈ ಮೇನ್ ಕನ್ಸರ್ನ್. ಸೊ ಫಸ್ಟ್ ಒಂದ್ಸಲ ಬೇಬಿ ಬಂತು, ಬೇಬಿ ಅಳ್ತು. ಸೊ ನೆಕ್ಸ್ಟ್ ನಾ ಏನು ನೋಡ್ತೇನೆ, ಬೇಬಿದು ಬೇರೆ ಅಂಗಾಂಗಗಳು, ಮೂಗು ಓಪನ್ ಇದೆಯಾ ಇಲ್ಲೋ, ಬಾಯಿ ಓಪನ್ ಇದೆಯಾ ಇಲ್ಲೋ, ಮೋಷನ್ ಮಾಡೋ ಜಾಗ ಓಪನ್ ಇದೆಯಾ ಇಲ್ಲೋ. ಸೊ ದೋಸ್ ಆರ್ ದ ನೆಕ್ಸ್ಟ್ ಪಾಯಿಂಟ್ ನಾನು ನೋಡೋದು. ಅದಾದಮೇಲೆ ಮಗುನ ಒಂದ್ಸಲ ಎಲ್ಲ ವಾರ್ಮ್ ಮಾಡಿ, ಹುಟ್ಟಿದ ತಕ್ಷಣ ಇಂಜೆಕ್ಷನ್ಸ್ ಇರುತ್ತೆ, ವಿಟಮಿನ್ ಕೆ ಮತ್ತು ಹೆಪಟೈಟಿಸ್ ಬಿ. ಸೊ ಅದೆರಡು ಇಮಿಡಿಯೇಟ್ಲಿ IM ಇಂಜೆಕ್ಷನ್ ಆಗಿ ಕೊಡ್ತೇನೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ವಿಡ್ ಬಿ ಫೀಡಿಂಗ್. ಸೊ ಇಮಿಡಿಯೇಟ್ಲಿ ವಿತಿನ್ ಹಾಫ್ ಆನ್ ಅವರ್ ಫೀಡಿಂಗ್ ಸ್ಟಾರ್ಟ್ ಮಾಡ್ತೇನೆ. ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ಒಳ್ಳೆಯದು. ಸೊ ಇಮಿಡಿಯೇಟ್ಲಿ ಇಫ್ ಬೇಬಿ ನಾರ್ಮಲ್ ಡೆಲಿವರಿ ಆಯಿತು ಅಂದಲ್ಲಿ, ಸೊ ಈಗ ಏನಾಗಿದೆ ಅಂದರೆ ಇವನ್ ತಾಯಿ ಡೆಲಿವರಿ ಆದ ತಕ್ಷಣ ನಾವು ಹೊಟ್ಟೆ ಮೇಲೆ ಇಟ್ಬಿಡ್ತೇವೆ ಮಗುನ. ಸೊ ನಾವು ಶಿಫ್ಟು ಮಾಡಲ್ಲ. ಇಫ್ ದ ಬೇಬಿ ಅಂದರೆ ಸ್ಟೇಬಲ್ ಇದೆ, ಟರ್ಮ್ 9 ತಿಂಗಳ ಮಗು ಇದ್ದಲ್ಲಿ ಜಸ್ಟ್ ಹೊಟ್ಟೆ ಮೇಲೆ ಇಟ್ಟು ಅಲ್ಲೇ ರಬ್ಬು ಮಾಡಿ, ಅಲ್ಲೇ ಎಲ್ಲ ಇಂಜೆಕ್ಷನ್ ಕೊಟ್ಟು ಅಲ್ಲಿಂದಲ್ಲೇ ಫೀಡಿಂಗ್ ಮಾಡಿಸ್ಬಿಡ್ತೇವೆ ನಾವು. ದಟ್ ಈಸ್ ದ ಡಿಕ್ಟಮ್. ಅಂದರೆ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಫೀಡಿಂಗ್ ಮಾಡ್ತೀವೋ ಅಷ್ಟು ಒಳ್ಳೆಯದು ನನ್ನ ಮಗುಗೆ. ಒಂದ್ಸಲ ಫೀಡಿಂಗ್ ಎಲ್ಲ ಆಯಿತು ಆದಮೇಲೆ ಮಗುಗೆಲ್ಲ ರ್ಯಾಪ್ ಮಾಡಿ ವಿಲ್ ಗಿವ್ ಹ್ಯಾಂಡ್ ಓವರ್ ಟು ದ ಪ್ಯಾರೆಂಟ್ಸು. ಸೊ ಆವಾಗ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಬೇಬಿ ಹೇಗೆ ಫೀಡಿಂಗ್ ಹೆಂಗೆ ಮಾಡ್ತಾಯಿದೆ, ಯೂರಿನ್ ಏನು ಮಾಡ್ತಾಯಿದೆ, ಮೋಷನ್ ಏನು ಮಾಡ್ತಾಯಿದೆ ನೋಡಬೇಕು. ಮಗು ವಿತಿನ್ 24 ಅವರ್ಸ್ ಮೋಷನ್ ಮಾಡಬೇಕು, ವಿತಿನ್ 48 ಅವರ್ಸ್ ಯೂರಿನ್ ಮಾಡಬೇಕು. ದಿಸ್ ಈಸ್ ಅ ಡಿಕ್ಟಮ್. ಫಸ್ಟ್ 24 ಅವರ್ಸಲ್ಲಿ ಮೋಷನ್ ಮಾಡಲಿಲ್ಲ ಅಂದರೆ ತುಂಬ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗುತ್ತೆ. ಯಾಕೆ ಮಾಡಲಿಲ್ಲ, ಏನು ಸಮಸ್ಯೆ ಇದು, ಹೋಲ್ ಇದೆಯೋ ಇಲ್ಲ. ಸುಮಾರು ಮಕ್ಕಳಿಗೆ ಮೋಷನ್ ಮಾಡೋ ಜಾಗ ಹೋಲೇ ಇರಲ್ಲ. ಸೊ ದಟ್ ಟೈಮ್ ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಬೇಕಾಗುತ್ತೆ. ಒಂದು ಸೆಕೆಂಡು, ಮೋಷನ್ ಅಕಸ್ಮಾತ್ ಬ್ಲೀಡಿಂಗ್ ಆಗ್ತಾ ಇದೆಯೋ ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್ ಯೂರಿನ್. ಬೇಬಿ ವಿತಿನ್ 24 ಅವರ್ಸ್ ಯೂರಿನ್ ಮಾಡಬೇಕು. ಒಮ್ಮೊಮ್ಮೆ ಮಗು ಯೂರಿನೇ ಮಾಡಲ್ಲ, ಆವಾಗ ಕಿಡ್ನಿ ಏನೋ ಸಮಸ್ಯೆ ಇದೆಯೋ ಅದೆಲ್ಲ. ಸೊ ದೋಸ್ ಆರ್ ದ ಮೇಜರ್ ಪಾಯಿಂಟ್ಸ್. ವಿತಿನ್ ಫಸ್ಟ್ 2 ಡೇಸಲ್ಲಿ ಫಸ್ಟು ಮಗು ಹುಟ್ಟಿದ ತಕ್ಷಣ ಅಳಬೇಕು, ಸೆಕೆಂಡು ಫೀಡಿಂಗ್ ಮಾಡಿಸ್ಬೇಕು, ಥರ್ಡ್ ಪಾಯಿಂಟು ಯೂರಿನ್ ಆ್ಯಂಡ್ ಸ್ಟೂಲ್ಸ್, ಮೋಷನ್ ಫಸ್ಟ್ ಮಾಡಬೇಕು. ಫಸ್ಟ್ ವಿತಿನ್ 24 ಅವರ್ಸ್ ಒಂದ್ಸಲ ಅವರು ಮೋಷನ್ ಮಾಡಲೇಬೇಕು. ಆ ಮೋಷನ್ ಯೂಶ್ವಲಿ ಇಟ್ ವಿಲ್ ಬಿ ಬ್ಲ್ಯಾಕ್ ಕಲರ್. ಅದು ಮಿಕೋನಿಯಮ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ದಟ್ ಈಸ್ ಅ ಕಪ್ಪು
ಕಪ್ಪಗಿರೋ ಮೋಷನ್ ಬರುತ್ತೆ. ಅದು ಒಂದ್ಸಲ ಕ್ಲಿಯರ್ ಆಗಲೇಬೇಕು. ಅದು ಆಗಲಿಲ್ಲ ಅಂದರೆ ಬೇರೆ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್, ವಿತಿನ್ 24 hours, ವಿತಿನ್ 48 hours ಯೂರಿನ್ ಮಾಡಬೇಕಾಗುತ್ತೆ ಮಗು. ಸೊ ದಿಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನೋಡೋದು. ಆ ನಂತರ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, 48 hours ನಂತರ. 48 hours ನಂತರ ನಾನು ಏನು ಮಾಡ್ತೇನೆ, ಮಗುದು ಥೈರಾಯ್ಡ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡಿಸ್ತೇನೆ. ಬ್ಲಡ್ ಗ್ರೂಪ್, ಥೈರಾಯ್ಡ್ ಮತ್ತು ಜಾಂಡಿಸಿಂದು. ಸೊ ಇದು 3 ನಾರ್ಮಲ್ ಇದ್ದಲ್ಲಿ 3ನೇ ದಿವಸದಲ್ಲಿ ವಿಲ್ ಯೂಶಲಿ ಡಿಸ್ಚಾರ್ಜ್ ದ ಪೇಷಂಟ್, ಲೈಕ್ ಮನೆ ಕರ್ಕೊಂಡು ಹೋಗ್ಬೋದು ಅಂತ. ಸೊ ಇದಾದಮೇಲೆ ಐ ವಿಲ್ ಟೆಲ್ ದೆಮ್ ಟು ಕಮ್ ಇನ್ 1 week. 1 ವಾರದಲ್ಲಿ ಒಂದ್ಸಲ ಕರೆಸ್ತೇನೆ. 1 ವಾರದಲ್ಲಿ ಬಂದಾಗ ನಂಗೇನು ನೋಡ್ತೇನೆ ಅಂದರೆ ವೇಟ್ ಏನಾಗಿದೆ, ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ, ಜಾಂಡಿಸ್ ಇದೆಯೋ ಇಲ್ಲೋ, ಮತ್ತು ಬೇರೆ ಏನಾದ್ರು ಕಾಯಿಲೆಗಳು, ಹಾರ್ಟಿಂದು, ಲಂಗ್ಸು, ಡೆವಲಪ್ಮೆಂಟಲ್ ಅನಾಮಲೀಸ್ ಯೂಶುವಲಿ ಅಟ್ ಬರ್ತ್ ಗೊತ್ತಾಗಲ್ಲ. ಸೊ ಅದೇನಾದ್ರು ಇತ್ತಂದರೆ ಐ ವಿಲ್ ಫೈಂಡ್ ಔಟ್ ಎಟ್ ಮೈ ಫಸ್ಟ್ ವಿಸಿಟ್. ಯೂಶುವಲಿ ಅದು 1 ವಾರದಲ್ಲಿ ಒಂದ್ಸಲ ಕರೆಸ್ತೇನೆ ನಾನು. ದಿಸ್ ಆರ್ ದ ಪಾಯಿಂಟ್ಸ್. ಮತ್ತೊಂದು ಏನಂದರೆ ವೇಟ್ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಸ್ಟಾರ್ಟಿಂಗ್ 15 ಡೇಸಲ್ಲಿ ಎಲ್ಲ ಮಗು ವೇಟ್ ಕಮ್ಮಿ ಆಗುತ್ತೆ. ಬಟ್ ಆ ವೇಟ್ ಲಾಸ್ 10%ಗಿಂತ ಜಾಸ್ತಿ ಹೋಗಬಾರ್ದು. ಸಿಂಪಲ್ ಹೇಳ್ಬೇಕಂದ್ರೆ 3 kg ಇದ್ದಿದ್ದ ಮಗು 300 ಗ್ರಾಮ್ಗಿಂತ ಕಮ್ಮಿ ಹೋಗಬಾರ್ದು. 3 kg ಮಗು 2 kg 700ಕ್ಕಿಂತ ಕಮ್ಮಿ ಆಗಬಾರ್ದು. ಸಿಂಪಲ್. 2.5 kg ಇದ್ದಿದ್ದ ಮಗು 2750ಕ್ಕಿಂತ ಕಮ್ಮಿ ಹೋಗಬಾರ್ದು. ಸೊ ದಟ್ ಈಸ್ ದ ಮೇನ್ ಫಸ್ಟ್ ವಿಸಿಟ್ ಬಂದಾಗ ರೆಡ್ಯೂಸ್ ಆಗುತ್ತೆ, ಲಿಮಿಟಲ್ಲಿ ರೆಡ್ಯೂಸ್ ಆಗಬೇಕು. ಆಫ್ಟರ್ 15 ಡೇಸು ವೇಟ್ ಗೇನ್ ಆಗಬೇಕು. ಸೊ ವೇಟ್ ಇನ್ ನೆಕ್ಸ್ಟ್ ಪಾಯಿಂಟ್ ಇರೋದು ಅದೇ, ಹೆಂಗೆ ವೇಟ್ ಗೇನು, ಹೌ ವಿಲ್ ಎಕ್ಸ್ಪೆಕ್ಟ್. ಸೊ ಫಸ್ಟ್ 15 ಡೇಸ್ ತನಕ ವೇಟ್ ಲಾಸ್ ಇಸ್ ಅಕ್ಸೆಪ್ಟೇಬಲ್. 15 ಡೇಸ್ ಆದಮೇಲೆ ಗ್ರ್ಯಾಜುವಲಿ ವೇಟ್ ಗೇನ್ ಆಗಬೇಕು. ಅಟ್ 1 month ನಂಗೆ ಮಿನಿಮಮ್ ಬರ್ತ್ ವೇಟ್ ಅಟೆಂಡ್ ಆಗಬೇಕು ಮಗು. ಈಗ 3 kg ಇದ್ದಿದ್ದ ಮಗು 1 ತಿಂಗಳಲ್ಲಿ 3 kg ಇರಬೇಕು ಮಿನಿಮಮ್. 3 kgಗಿಂತ ಕಮ್ಮಿ ಆಯಿತು, ನಾ ಇವ್ಯಾಲ್ಯೂಟ್ ಮಾಡಬೇಕು, ಯಾಕಾಯಿತು, ಫೀಡಿಂಗ್ ಮಾಡಿಸ್ತಾ ಇದ್ದಾರೋ ಇಲ್ಲೋ, ಮಗುದಲ್ಲಿ ಏನಾದ್ರು ಸಮಸ್ಯೆ ಇದೆಯೋ ಇಲ್ಲ, ಬೇರೆ ಕ್ಲೈಮೇಟ್ ಇಶ್ಯೂಸು, ಮಗುದಲ್ಲಿ ಕಾಯಿಲೆ ಏನಾದ್ರು ಇದೆಯೋ. ಸೊ ಫಸ್ಟು ಮ್ಯಾಟರ್ನಲ್ ಆ್ಯಂಡ್ ಫೀಟಲ್ ಫ್ಯಾಕ್ಟರ್ಸ್ ಅಂತ ನೋಡ್ತೇನೆ. ಸೊ ಅದೆಲ್ಲ ಒಂದೊಂದು ಪಾಯಿಂಟ್ ಮಾಡಿ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನೆಕ್ಸ್ಟ್ ವಿಸಿಟ್ ವಿಲ್ ಬಿ ನಂದು 1.5 ತಿಂಗಳದ್ದು ನೆಕ್ಸ್ಟ್ ವಿಸಿಟ್. ಆ 1.5 ತಿಂಗಳಲ್ಲಿ ಸೇಮ್ ಡೆವಲಪ್ಮೆಂಟ್ ಹೇಗಿದೆ, ಗ್ರೋತ್ ಹೇಗಿದೆ ಅಲ್ಲಿ, ಮತ್ತು ವ್ಯಾಕ್ಸಿನ್ಸ್ ಬರುತ್ತೆ. ಫಸ್ಟ್ ವಿಸಿಟ್ ನಂದು 1 ವೀಕಲ್ಲಿರುತ್ತೆ. ಸೆಕೆಂಡ್ ವಿಸಿಟ್ಟು ವಿಲ್ ಬಿ ಅಟ್ 1.5 month. 1.5 ಮಂತಲ್ಲಿ ಅಗೇನ್ ಐ ವಿಲ್ ಬಿ ಲುಕಿಂಗ್ ಫಾರ್ ದ ವೇಟ್ ಏನಾಗಿದೆ, ಕಮ್ಮಿ ಆಗಿದೆಯೋ ಜಾಸ್ತಿ ಆಗಿದೆಯೋ. ಸೆಕೆಂಡ್ ಪಾಯಿಂಟು ಡೆವಲಪ್ಮೆಂಟ್. ಫಸ್ಟ್ 1.5 ತಿಂಗಳಲ್ಲಿ ಮಗುದು ಐ ಸೈಟ್ ಹೇಗಿದೆ, ನಂಗೆ ಅದು ಸ್ವಲ್ಪ ಐಡಿಯಾ ಬರುತ್ತೆ ಒಂದು. ಮತ್ತು ಗ್ರೋತ್ ಪಾಯಿಂಟ್ ಕಡೆಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ 1.5 ತಿಂಗಳಿದ್ರು ವ್ಯಾಕ್ಸಿನ್ಸ್. ಸೊ ವ್ಯಾಕ್ಸಿನ್ಸ್ 1.5 ತಿಂಗಳು ಹಾಕಬೇಕಾಗುತ್ತೆ. ಸೊ ಫಸ್ಟ್ ಹುಟ್ಟಿದಿಂದ 1.5 ತಿಂಗಳಲ್ಲಿ ದಿಸ್ ಆರ್ ದ ಪಾಯಿಂಟ್ಸ್ ವಿಚ್ ಐ ವಿಲ್ ಸಿ. ಫಸ್ಟ್ ಹುಟ್ಟಿದ ತಕ್ಷಣ ನಂಗೆ ಮಗು ಅಳಬೇಕು. ಸೆಕೆಂಡ್ ಪಾಯಿಂಟ್ ಮೋಷನ್ ಮಾಡಬೇಕು ವಿತಿನ್ 1 day. ವಿತಿನ್ ಸೆಕೆಂಡ್ ಡೇ ಯೂರಿನ್ ಮಾಡಬೇಕು. 3rd day ಬರೋ ಅಷ್ಟರಲ್ಲಿ ನಾನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿರ್ತೇನೆ, ಥೈರಾಯ್ಡಿಂದು, ಜಾಂಡೀಸಿಂದು, ಬ್ಲಡ್ ಗ್ರೂಪಿಂದು. ಇಫ್ ಎಲ್ಲ ನಾರ್ಮಲ್ ಇದ್ದಲ್ಲಿ ಮನೆ ಕಳಿಸೋದು. 1 ವೀಕಲ್ಲಿ ಫಸ್ಟ್ ವಿಸಿಟಲ್ಲಿ ಅಗೇನ್ ವೇಟ್ ಏನಾಗಿದೆ, ವೇಟ್ ಗ್ರೋತ್ ಆಗಿದೆಯೋ ಇಲ್ಲೋ, ಮತ್ತು ಇದು ಕಮ್ಮಿ ಆಗಿದೆಯೋ ಜಾಸ್ತಿ ಆಗಿದೆಯೋ, ಬೇರೆ ಏನಾದ್ರು ಕಾಯಿಲೆ, ಹಾರ್ಟಿನ ಕಾಯಿಲೆ, ಲಂಗ್ಸು, ಮೇಜರ್ ಡೆವಲಪ್ಮೆಂಟ್ ಅನಾಮಲೀಸು, ಕ್ಲೆಫ್ಟ್ ಪ್ಯಾಲೆಟ್ ಅದೇನೋ ಇತ್ತು ನಾನು ಐಡೆಂಟಿಫೈ ಮಾಡ್ತೇನೆ. ನೆಕ್ಸ್ಟ್ ವಿಸಿಟ್ ವಿಲ್ ಬಿ ಅಟ್ 1.5 month. 1.5 ಮಂತಲ್ಲಿ ಬೇಬಿ ವಿಲ್ ಬಿ ಯೂಶುವಲಿ ಸೆಟಲ್ಡ್ ಆಗಿರುತ್ತೆ, ವೇಟ್ ಒಳ್ಳೆ ಬಂದಿರುತ್ತೆ. ಸೊ ಆ ಟೈಮಲ್ಲಿ ವ್ಯಾಕ್ಸಿನ್ಸ್, ಸೊ 1.5 ತಿಂಗಳು ವ್ಯಾಕ್ಸಿನ್ಸ್ ಬರುತ್ತೆ ಆವಾಗ. ಸೊ ಅಂದರೆ ಬೇಬಿ ವೇಟ್ ಗೇನ್ ಆಗಲಿಕ್ಕೂ ಮದರ್ ಫೀಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ದ್ಯಾಟ್ ಹರ್ ನ್ಯೂಟ್ರಿಷನ್ ಈಸ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಫಾರ್ ದಟ್. ಸೊ ದರ್ ಇಸ್ ಅ ಲಿಂಕ್. ದ ಮಿತ್ಸ್ನೆಲ್ಲ ಬಿಟ್ಟು ಅವ್ರಿಗೆ ಫುಡ್ ಕೊಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದರ್ ಇಸ್ ಅ ಕನೆಕ್ಷನ್. ಎಸ್, ಸಿಂಪಲ್ ಹೇಳ್ಬೇಕಂದ್ರೆ ತಾಯಿ ಊಟ ಮಾಡಿದ್ದು ಹಾಲಲ್ಲಿ ಹೋಗುತ್ತೆ, ಅವ್ರು ಏನು ತಿಂತಾರೋ ಅದೇ ಮಗು ಹೋಗುತ್ತೆ. ಸೊ ಎಷ್ಟು ಪೌಷ್ಟಿಕ ಆಹಾರ ತಾಯಿ ತಿನ್ನುತ್ತೋ ಅಷ್ಟೇ ನ್ಯೂಟ್ರಿಷನ್, ಅಷ್ಟೇ ಪೌಷ್ಟಿಕತನ ಮಗು ಹೋಗುತ್ತೆ. ಸೊ ತಾಯಿ ಊಟ ಮಾಡಲಿಲ್ಲ, ಮಗುಗೆ ಅದು ಎಫೆಕ್ಟ್ ಹೋಗಲ್ಲ. ಸೊ ಮಗು ಸಣ್ಣಗಿರುತ್ತೆ, ವೀಕ್ ಆಗ್ತಾ ಹೋಗುತ್ತೆ, ಬೆಳೆಯಲ್ಲ ಪ್ರಾಪರಾಗಿ. ಅದ್ರ ಜೊತೆ ಮಗು ರಾತ್ರಿ ಅಳೋದು, ಕ್ರಾಂಕಿನೆಸ್, ಇವೆಲ್ಲ ಅದು ಬೇರೆ ಟೈಪ್. ಸೊ ನೈಟ್ ಅಳೋದು ತುಂಬ ರೀಸನ್ಸ್ ಇದ್ದಾವೆ. ಸೊ ಯೂಶ್ವಲಿ ಎಲ್ಲ ಮಕ್ಕಳು ನೈಟ್ ಅಳುತ್ತೆ. ಸೊ 2 ಕಾಮನ್ ರೀಸನ್ಸ್ ಇದೆ ಅದರಲ್ಲಿ. ಫಸ್ಟ್ ರೀಸನ್ ಏನಂದರೆ, ಪ್ರೆಗ್ನೆಂಟ್ ಇದ್ದಾಗ ತಾಯಿ ಯೂಶ್ವಲಿ ಮಗು ಹೊಟ್ಟೆ ಒಳಗಿದ್ದಾಗ ನಡೀತಿರುವಾಗ ಅವರಿಗೆ ಟೋಟಲ್ ಇಫೆಕ್ಟ್ ಬರುತ್ತೆ, ಟೋಟಲ್ ಟೈಪ್. ಸೊ ಆವಾಗ ವೆನೆವರ್ ಮದರ್ ಈಸ್ ಅವೇಕ್, ಮದರ್ ನಡೀತಾ ಇದ್ದಾಗ, ಓಡ್ತಾ ಇದ್ದಾಗ ಅವ್ರಿಗೆ ಏನು ಅನಿಸುತ್ತೆ, ಟೋಟಲ್ ಇಫೆಕ್ಟ್ ಆಗಿ ಶಿಸ್ತಾಗಿ ಮಲ್ಕೋತಾರೆ.
ತಾಯಿ ಮಲ್ಕೊಂಡಿದ್ದಾಗ ಅವ್ರು ಆ್ಯಕ್ಟಿವ್ ಆಗೋದು. ಸೊ ಆವಾಗ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಈಗ ಸಡನ್ಲಿ ಡೆಲಿವರಿ ಆಯಿತು, ಸೊ ಅವರಿಗದು ಬೆಳಗ್ಗೆ ರಾತ್ರಿ ಕನ್ಸೆಪ್ಟ್ ಇರಲ್ಲ. ಮುಂಚೆ ಹೊಟ್ಟೆ ಒಳಗೆ ಹೇಗಿದ್ರು, ಸೊ ದೇ ಪ್ರಿಫರ್ ದಟ್ ಥಿಂಗ್ ಓನ್ಲಿ. ಬೆಳಗ್ಗೆಲ್ಲ ಮಲ್ಕೋತಾರೆ, ನೈಟ್ ಎಚ್ಚರಾಗಿ ಆಟ ಆಡೋದು. ಮಂತ್ಸ್ ದೇ ಪ್ರಿಫರ್ ದಟ್. ಯೂಶ್ವಲಿ ಅದು ನಾವು ಅಡ್ಜಸ್ಟ್ ಮಾಡ್ದಂಗೆ. ಸೊ ಯೂಶ್ವಲಿ ಐಡಿಯಲಿ 3.5 months to 5 months ತನಕ ಇರುತ್ತೆ ಅದು. ನಾವು ಹೆಂಗೆ ಟ್ರೈನ್ ಮಾಡ್ತೀವಿ ಹೌದು ರೂಢಿ ಬಿಡಿಸಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಅದೇ ಇಫ್ ಯು ಕಂಟಿನ್ಯೂ ಅದೇ ಮಾಡಿದ್ರೆ ಅದೇ ರೂಢಿ ಆಗ್ತಾ ಹೋಗುತ್ತೆ. ಒಂದು ತೊಟ್ಲಲ್ಲಿ ಮಲ್ಸೋದು, ಇದು ಮಾಡೋದು, ದಟ್ ಈಸ್ ದಟ್ ಪಾಯಿಂಟ್. ಸೆಕೆಂಡ್ ರೀಸನ್ ಏನಂದರೆ ಲ್ಯಾಕ್ಸ್ ಆಫ್ ಇಯರ್ಸ್ ವೆನ್ ನಾವು ಕೇವಲ್ಲಿ ಇರ್ತಾ ಇದ್ವಿ, ಅವಾಗ ಏನಿರ್ತಿತ್ತು, ಕತ್ಲೆ, ನೈಟ್ ಏನು ಕಾಣಿಸಲ್ಲ. ಸೊ ನಮ್ಮ ಮಕ್ಕಳು ನ್ಯೂ ಬಾರ್ನ್ ಬೇಬೀಸ್ ಬೇರೆ ಪ್ರಾಣಿಗಳೆಲ್ಲ ಹುಟ್ಟಿದಾಗ ಓಡ್ತವೆ. ಸೊ ದೇ ನೋ ಟು ಎಸ್ಕೇಪ್. ನಮ್ಮ ಮಕ್ಳಿಗೆ ಏನೂ ಮಾಡ್ಲಿಕ್ಕೆ ಬರಲ್ಲ. ಒನ್ ಆ್ಯಂಡ್ ಓನ್ಲಿ ಥಿಂಗ್ ಅವ್ರಿಗೆ ಏನು ಬರುತ್ತೆ, ಅಳೋದು. ಸೊ ದೇ ವಿಲ್ ಕ್ರೈ. ಸೊ ಅವ್ರೇನಂದರೆ ಮಗು ಎತ್ಕೊಂಡ್ರೆ ಸರ್ವೈವ್ ಆಗ್ತಾರೆ. ಸೊ ದಟ್ ಈಸ್ ಅ ಸರ್ವೈವಲ್ ಇನ್ಸ್ಟಿಂಕ್ಟ್ ಆಫ್ ದ ಬೇಬಿ. ಸೊ ಯಾವ್ದಾದ್ರು ಮಗು ಅಳ್ತಿತ್ತು ಬದುಕ್ತಾ ಇತ್ತು, ಯಾವ್ದಾದ್ರು ಮಗು ಅಳ್ತಾ ಇಲ್ಲಾಗಿತ್ತು ಪ್ರಾಣಿಗಳು ಬಂದು ತಿಂದು ಹೋಗ್ತಾ ಇತ್ತು. ದಿಸ್ ಈಸ್ ದ ಸರ್ವೈವಲ್ ಜೆನೆಟಿಕಲ್ ಟ್ರೇಟ್ಸ್ ಅದು. ಸೊ ಅದಕ್ಕೆ ನಿಮ್ಮ ಮಗು ನೈಟ್ ಎತ್ಕೊಳ್ಳಿ ಸುಮ್ಮಾಗ್ತವೆ. ಸೊ ಯು ಜಸ್ಟ್ ಕ್ಯಾರಿ ದ ಬೇಬಿ, ಹೋಲ್ಡ್ ದ ಬೇಬಿ, ದೇ ವಿಲ್ ಬಿ ಕಾಮ್. ಅವರಿಗೆ ನೈಟ್ ಇಡೀ ದಿವಸ ಇಟ್ಕೋಬೇಕು. ಸೊ ದಟ್ ಈಸ್ ಅ ಇದು ಏನಂದರೆ ಇದು ಜೆನೆಟಿಕಲ್ ಎವಲ್ಯೂಷನರಿ ಟ್ರೇಟ್ ಅದು. ಸೊ ನನಗೆ ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಮಗು ನೈಟ್ ಅಳ್ತಾ ಇದೆ ಅಂದರೆ ಐ ಬಿ ವೆರಿ ಹ್ಯಾಪಿ ದಟ್ ಬೇಬಿ ಇಸ್ ಡೂಯಿಂಗ್ ಗುಡ್ ಅಂತ. ಮಗು ನೈಟ್ ಅಳ್ತಾ ಇಲ್ಲ ಮಲ್ಕೊಂಡಿದ್ದೆ ಅಂದರೆ ನಂಗೆ ವರಿ, ಏನೋ ಮಿಸ್ಟೇಕ್ ಇದೆ, ಯಾಕೆ ಮಲ್ಕೋತಾ ಇದೆ, ಯಾಕಂದರೆ ಎಲ್ಲ ಮಗು ನೈಟ್ ಅಳ್ಳಲೇಬೇಕು. ಸೊ ದಟ್ ಈಸ್ ಯೂಶಲಿ 1.5 months 3 months ತನಕ ಮಗು ನೈಟ್ ಎಷ್ಟು ಅಳುತ್ತೋ ದಟ್ ಮೀನ್ಸ್ ದ ಬೇಬಿ ಇಸ್ ಆ್ಯಕ್ಟಿವ್, ಬೇಬಿ ಡೂಯಿಂಗ್ ಗುಡ್ ಅಂತ. ಸೊ ಬೇಬಿ ಇರೋ ಕೆಲಸ ಅಷ್ಟೇ, ಹಾಲು ಕುಡಿಯೋದು, ಅಳೋದು, ಯೂರಿನ್ ಮಾಡೋದು, ಇದಿಷ್ಟು 3 ಮಾಡಬೇಕು ಮಗು. ಸೊ ಮಗು ನೈಟ್ ಹತ್ತಷ್ಟು ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಐ ವಿಲ್ ಬಿ ಮೋರ್ ಕಂಫರ್ಟೇಬಲ್. ಮಗು ಬೆಳಗ್ಗೆ ಮಲ್ಕೊಳ್ಳುತ್ತೆ, ನೈಟ್ ಅಳುತ್ತೆ, ದಟ್ ಈಸ್ ದ ಡಿಕ್ಟಮ್ ವಿಚ್ ಇಸ್ ನಾರ್ಮಲ್. ಅದು ಇವಾಗ ಜಾಂಡಿಸ್ ಅಂತ ಹೇಳಿದ್ವಿ. ನಮಗೆ ನಾರ್ಮಲಿ ದೊಡ್ಡವ್ರ ಜಾಂಡಿಸ್ ಬೇರೆ ಇರುತ್ತೆ, ಮಕ್ಕಳಲ್ಲಿ ಜಾಂಡಿಸ್ ಅಂದ್ರೆ ಹೇಗೆ ಬರುತ್ತೆ? ಸೊ ಇದು ಮಕ್ಕಳಲ್ಲಿ ಜಾಂಡಿಸ್ ಅಂದರೆ ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತ ಹೇಳ್ತೇವೆ. ಅದು ಯಾಕಾಗುತ್ತೆ ಅಂದರೆ ಫಸ್ಟ್ 24-48 ಗಂಟೆ ತನಕ ಮಗು ಕಿಡ್ನಿ ಲಿವರು ವರ್ಕ್ ಆಗಲ್ಲ. ಅವ್ರು ಇನ್ನೂ ಬೇಸಿಕಲಿ ಮಷಿನ್ ಸ್ಟಾರ್ಟ್ ಆಗಲಿಲ್ಲ ಅಂತ, ಅದು ಕೆಲಸ ಮಾಡಿ ಸ್ಟಾರ್ಟ್ ಆಗಿರಲ್ಲ. ಸೊ ಬೈ ದ ಟೈಮ್ 24-48 ಗಂಟೆಯಲ್ಲಿ ಸ್ಟಾರ್ಟ್ ಆಗುವಷ್ಟರಲ್ಲಿ ಅವ್ರಿಗೆ ಪ್ರೆಷರ್ ತುಂಬ ಬಂದಿರುತ್ತೆ. ಸೊ ದಟ್ ವಿಲ್ ಕಾಸ್ ಜಾಂಡಿಸ್. ಸೊ ಅದನ್ನು ಹೇಗೆ ಕಮ್ಮಿ ಮಾಡೋದಂದರೆ ಜಸ್ಟ್ ಫೀಡಿಂಗ್, ಪ್ರಾಪರ್ ಫೀಡಿಂಗ್. ಸೊ ಬಾಬಿ ಎಷ್ಟು ಜಾಸ್ತಿ ಹಾಲು ಕುಡಿಸ್ತಾರೋ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಬೇಸಿಕಲಿ ಬೇಕಂದರೆ ಯೂರಿನ್, ಎಷ್ಟು ಯೂರಿನ್ ಜಾಸ್ತಿ ಮಾಡುತ್ತೋ, ಯೂರಿನಲ್ಲಿ ಏನೇನು ಎಲ್ಲೋ ಹೋಗುತ್ತಲ್ಲ ಅದೇ ಬಿಲಿರುಬಿನ್, ಅದೇ ಎಷ್ಟು ಜಾಸ್ತಿ ಯೂರಿನ್ ಮಾಡುತ್ತೋ ಅಷ್ಟು ಬೇಗ ಜಾಂಡಿಸ್ ಕಮ್ಮಿ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಮಗು ಯೂರಿನೇ ಮಾಡಲ್ಲ. ಸೊ ಆ ಯೂರಿನ್ ಮಾಡದೇ ಇರೋ ಬಿಲಿರುಬಿನ್ ಏನೇನಿದೆ ಅದು ಸ್ಕಿನ್ ಮೇಲೆಲ್ಲ ಬಂದ್ಬಿಡುತ್ತೆ. ಸೊ ದಟ್ ವಿಲ್ ಕಾಸ್ ಜಾಂಡಿಸ್. ಯೂಶ್ವಲಿ ಅಪ್ ಟು 48 hours ತನಕ ಜಾಂಡೀಸ್ 11-12 ನಾರ್ಮಲ್. ಈಗ ನಮಗೆ ದೊಡ್ಡವರಿಗೆ 2-3 ಅಂದೇ ಜಾಸ್ತಿ ಆಗಿಬಿಡುತ್ತೆ. ಬಟ್ ಮಕ್ಕಳಲ್ಲಿ 11 ಕಟ್ ಆಫ್. ಯೂಶ್ವಲಿ 11-12 ನಾರ್ಮಲ್. ವೇಟ್ ಪ್ರಕಾರ ಚೇಂಜ್ ಆಗುತ್ತೆ, ಬಟ್ ಐಡಿಯಲಿ 11-12. ಸೊ ಅದಕ್ಕಿಂತ ಮೇಲೆ ಹೋದರೆ ಇಟ್ ವಿಲ್ ಕಾಸ್ ಪ್ರಾಬ್ಲಮ್. ಯೂಶ್ವಲಿ ಏನಾಗುತ್ತೆ, ಈಗ ಚರ್ಮದಲ್ಲಿ ಬರ್ತಾ ಇರೋದು ಜಾಸ್ತಿ ಲಿಮಿಟ್ ಮೇಲೆ ಹೋಗಿಬಿಟ್ರೆ ಬ್ರೈನಿಗೆ ಹೋಗ್ಬಿಡುತ್ತೆ. ಸೊ ಒಂದ್ಸಲ ಅಗೇನ್ ಬ್ರೈನಲ್ಲಿ ಹೋಗಿಬಿಟ್ರೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸು, IQ ಕಮ್ಮಿ ಆಗೋದು, ಇಮ್ಮೆಚ್ಯೂರಿಟಿ ಅವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಐಡಿಯಲಿ ಜಾಂಡೀಸ್ ವಿತಿನ್ 24-48 hours ಬರೋದು ವೆರಿ ಕಾಮನ್ ಫಾರ್ ದ ಬೇಬೀಸ್. ಎಲ್ಲ ಮಕ್ಕಳಿಗೂ ಬಂದೇ ಬರುತ್ತದು, ಬಟ್ ಅಟ್ ಲಿಮಿಟ್ ಇರಬೇಕು. ಸೊ ಅಕಸ್ಮಾತ್ ಜಾಸ್ತಿ ಹೋದಲ್ಲಿ ಫೋಟೋಥೆರಪಿ ಅದು ಇದು ಬೇರೆ ಟ್ರೀಟ್ಮೆಂಟ್ಸ್ ಇದ್ದಾವೆ. ಸೊ ಫೋಟೋಥೆರಪಿ ಅಂದರೆ UV ರೇಸ್, ಹೌದು, ಬ್ಲೂ ರೇಸ್ ಹಾಕ್ತೇವೆ. ಸೊ ಅದು ಫೋಟೋ ರಿಡಕ್ಷನ್ ಅಂತೆ, ಫೋಟೋ ಕಂಡಕ್ಷನ್, ಫೋಟೋ ರಿಡಕ್ಷನ್ ಅಂತ. ಅದು ಜಾಂಡೀಸನ್ನು ಕಮ್ಮಿ ಮಾಡುತ್ತೆ. ಕೈ ಮೇಲೆ ಇರೋದು ಮೈ ಮೇಲೆಲ್ಲ ಬಿಲಿರುಬಿನ್ ಡೆಪಾಸಿಟ್ ಆಗಿರುತ್ತೆ. ಸೊ ಅದೇನು ಮಾಡುತ್ತೆ, ಎಫೆಕ್ಟ್ ಆಗುತ್ತೆ, ಅದನ್ನು ಡಿಸ್ಟ್ರಾಯ್ ಮಾಡಿ ಅದು ಯೂರಿನಿಂದ ಅಂದರೆ ಯೂರಿನಿಂದ ಹೊರಹೋಗುತ್ತೆ. ಫೆಸಿಲಿಟಿ ನಮ್ಮಲ್ಲಿ ಇದೆ. ಸೊ ನಮ್ಮ ಹತ್ರ ಇದೆ. ಸುಮಾರು ಜನರಿಗೆ ನಾನು ಏನಂತೇನೆ, ವೆನ್ ಇಟ್ ಈಸ್ ಅಂಡರ್ ಲಿಮಿಟಲ್ಲಿ ಇದ್ದಾಗ ನಾವು ಮನೆಯಲ್ಲಿ ಬಿಸಿಲು ಇಡಿ ಅಂತ ಹೇಳ್ತೇನೆ. ಅರ್ಲಿ ಮಾರ್ನಿಂಗು, ಸಂಜೆ ಬಿಸಿಲಲ್ಲಿ. ಹೌದು, ದಟ್ ವಿಲ್ ಆಲ್ಸೋ ವರ್ಕ್ ಪರ್ಫೆಕ್ಟ್ಲಿ. ಬಟ್ ಅಗೇನ್ ತುಂಬ ಇದ್ದಲ್ಲಿ ವರ್ಕ್ ಆಗಲ್ಲ. ಬಟ್ 90% ಆಫ್ ದ ಬೇಬೀಸು ಬೇಸಿಕ್ ಸನ್ರೈಸಿಂದನೇ ಟ್ರೀಟ್ಮೆಂಟ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಒಂದೊಂದು ಮಗು 15-20 ಹಾಗೆಲ್ಲ ಇದ್ದಾಗ ವಿ ಹ್ಯಾವ್ ಟು ಟ್ರೀಟ್
ಅಂದರೆ ಅಡ್ಮಿಟ್ ಮಾಡಿ ಗ್ಲೂಕೋಸ್ ಎಲ್ಲ ಕೊಟ್ಟು ಫೋಟೋಥೆರಪಿ ಎಲ್ಲ ಡಬಲ್ ಸರ್ಫೇಸು ಟ್ರಿಪಲ್ ಸರ್ಫೇಸ್ ಎಲ್ಲ ಇದೆ, ಡಿಪೆಂಡಿಂಗ್ ಆನ್ ದ ಲೆವೆಲ್, ಯಾವ್ದಾರ ಲೆವೆಲ್ ಇದೆ ಅದು ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ನಾನು ಅದೇ ಫಸ್ಟ್ ವಿಸಿಟ್ ಬಂದಾಗ ಐ ವಿಲ್ ಅಬ್ಸರ್ವ್ ಇಟ್. ಫಸ್ಟ್ ಅಟ್ ಡೆಲಿವರಿ ಆದಾಗ ಒಂದ್ಸಲ ನೋಡ್ತೇನೆ, ಥರ್ಡ್ ಡೇ ಬ್ಲಡ್ ಟೆಸ್ಟ್ ಬರುತ್ತೆ. ನೆಕ್ಸ್ಟ್ ಅಟ್ ಫಸ್ಟ್ ವಿಸಿಟ್ ಅಂದರೆ ಒಂದು ವಾರದೊಳಗೆ ಒಂದ್ಸಲ ಕಳಿಸ್ತೇನೆ ನಾನು 7 to 10 ಡೇಸಲ್ಲಿ. ಆ ಟೈಮಲ್ಲಿ ವಿಲ್ ಇವ್ಯಾಲ್ಯುವೇಟ್ ಅಟ್ ಒನ್. ಓಕೆ ಸರ್, ಇವಾಗ ಬೇಬಿ ಡೆಲಿವರ್ ಆದ ತಕ್ಷಣ ಆ್ಯಸ್ ಅ ಪೇರೆಂಟ್, ಫ್ಯಾಮಿಲಿ ಮೆಂಬರ್ಸ್ ಅವ್ರು ಯಾವ ಥರ ಕಾಷನ್ಸನ್ನು ತೊಗೋಬೇಕಾಗತ್ತೆ? ಫಸ್ಟು ಮಗುನ ಟೆಂಪ್ರೇಚರ್ ನೋಡಬೇಕಾಗುತ್ತೆ. ಫಸ್ಟು ಮಗು ನಮ್ಮಷ್ಟು ಚರ್ಬಿ ಫ್ಯಾಟ್ನೆಸ್ ಇರಲ್ಲ, ಸೊ ತುಂಬ ಕೋಲ್ಡ್ ಆಗಿಬಿಡುತ್ತೆ ಮಗು. ಸೊ ಫಸ್ಟ್ ಮೇಕ್ ಶೂರ್ ಬೇಬೀಸ್ ವಾರ್ಮ್, ಟೈಟ್ ಬಟ್ಟೆಯಿಂದ ವಾರ್ಮ್ ಆಗಿ ಇಟ್ಕೊಳ್ಳೋದು ಒಂದು. ಸೆಕೆಂಡ್ ಫೀಡಿಂಗ್ ಪಾಯಿಂಟ್. ಸೊ ಎವ್ರಿ 3 ಗಂಟೆಗೂ ಒಮ್ಮೊಮ್ಮೆ ಫೀಡಿಂಗ್ ಮಾಡಿಸ್ಬೇಕಾಗುತ್ತೆ. ಸ್ಟಾರ್ಟಿಂಗ್ 1 ವಾರ ಅಟ್ಲೀಸ್ಟು ಎಪ್ಸಿ ಕೂಡಿಸ್ಬೇಕು ಮಗುನ. ಮಗುಗೆ ಯೂಶ್ವಲಿ ಗೊತ್ತಿರಲ್ಲ ಹಾಲು ಕುಡಿಬೇಕು ಅಂತ, ಹೊಟ್ಟೆ ಒಳಗಿದ್ದಾಗ ಹೊಕ್ಕಳಿಂದನೇ ಬರ್ತಾ ಇರುತ್ತೆ ಅವರಿಗೆ. ಸೊ ದೇ ಹ್ಯಾವ್ ಟು ಬಿ ಟೋಲ್ಡ್ ಲೈಕ್ ಮಗು ಎಪ್ಸಿ ಕಾಲು ಹೊಡೆದು ಅಳಿಸಿ ಯಾರು ಹಾಲು ಕುಡಿಸ್ಬೇಕು. ಅಟ್ಲೀಸ್ಟ್ 3rd ಅವರ್ಲಿ 3 ತಾಸಿಗೆ ಒಂದ್ಸಲ ಹಾಲು ಕುಡಿಸ್ಬೇಕಾಗುತ್ತೆ. ಮೂರನೇದು ಅನ್ನೆಸೆಸರಿ ಸುಮಾರು ಚೆನ್ನಾಗಿ ಎಕ್ಸ್ಪೋಜರ್ ಒಳ್ಳೆಯದಲ್ಲ. ಅಂದರೆ ಸುಮಾರು ಜನ ಬಂದು ಕಿಸ್ ಮಾಡೋದು, ಮುಟ್ಟೋದು, ಇನ್ಫೆಕ್ಷನ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ರೋಲ್ ಆಫ್ ದ ಫಾದರ್, ಡೆಲಿವರಿ ಆದ ತಕ್ಷಣ ತಂದೆ ಆದವನು ಏನೇನು ಮಾಡಬೇಕು? ಫಸ್ಟು ಮಗುವನ್ನು ಬೆಚ್ಚ ಹಿಡ್ಕೊಬೇಕಾಗುತ್ತೆ. ಸೊ ಮಗು ಏನಿರುತ್ತೆ ಚರ್ಮದಲ್ಲಿ ಫ್ಯಾಟ್ನೆಸ್ ಇರಲ್ಲ, ಸೊ ಬೇಗ ಚಳಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ್ಯಸ್ ಎ ಫಾದರ್ ಮಗುವನ್ನು ಪೂರ ಬೆಚ್ಚ ಇಟ್ಕೊಂಡು ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡಬೇಕು ಒಂದು. ಎರಡನೇದು ಅನ್ನೆಸೆಸರಿ ಎಕ್ಸ್ಪೋಜರ್ ಮಾಡಬಾರ್ದು. ಎಲ್ಲರಿಗೂ ಮಗು ಕೊಡೋದು, ಪಪ್ಪಿ ಕೊಡೋದು, ಮುಟ್ಟೋದು, ಆಟ ಆಡೋದು ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟ್ 1-1.5 ತಿಂಗಳ ತನಕ ಅವ್ರ ಸ್ಕಿನ್ ಮೆಚ್ಯೂರ್ ಆಗೋ ತನಕ ಇಟ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಮೂರನೇದು ಮದರ್ ನ್ಯೂಟ್ರಿಷನ್. ಅಮ್ಮಂಗೆ ಊಟ ನೀರು ಕೊಡೋ ಡ್ಯೂಟಿ ಅಪ್ಪಂದು. ಸೊ ಅಪ್ಪ ಅಕಸ್ಮಾತ್ ಅವ್ರ ಪೇರೆಂಟ್ಸ್ ಕೊಟ್ಟಿಲ್ಲ ಅಂದು ಅಪ್ಪ ಕದ್ದು ಮುಚ್ಚಿ ಯಾರು ಕೊಡಬೇಕಾಗುತ್ತೆ. ಸೊ ಇದು 3 ಪಾಯಿಂಟ್. ಆ್ಯಸ್ ಅ ಫಾದರ್ ಆಗಿ ಬೆಚ್ಚ ಹಿಡ್ಕೊಳ್ಳೋದು, ಅನ್ನೆಸೆಸರಿ ಎಕ್ಸ್ಪೋಜರ್. ಅಮ್ಮವಾಗಿ ಎಲ್ಲರಿಗೂ ಹೇಳಲಿಕ್ಕಾಗಲ್ಲ ನೋಡಬೇಡಿ ಅಂತ. ದಟ್ ಟೈಮ್ ಫಾದರ್ ಹ್ಯಾಸ್ ಟು ಟೇಕ್ ಫ್ರಂಟ್ ರೋಲ್ ಆ್ಯಂಡ್ ಪ್ರೊಟೆಕ್ಟ್ ಮಾಡಬೇಕು. ಅವಳು ಸ್ಟೇಬಲ್ ಇರಲ್ಲ, ಸುಸ್ತಾಗಿರುತ್ತೆ. ಆ ಟೈಮಲ್ಲಿ ಆ್ಯಸ್ ಎ ಫಾದರ್ ಹಿ ಹ್ಯಾಸ್ ಟು ಮೆಂಟಲಿ ಸಪೋರ್ಟರ್ ಆ್ಯಂಡ್ ಆಲ್ಸೋ ನ್ಯೂಟ್ರಿಷನಲಿ ಎಲ್ಲ ಊಟ, ಪ್ರಾಪರ್ ಊಟ, ನೀರು ಇದಷ್ಟು ಕೊಟ್ಟರೆ ಆ್ಯಸ್ ಅ ಫಾದರ್ ಹಿ ಈಸ್ ಡೂಯಿಂಗ್ ಗುಡ್. ದೆನ್ ನೆಕ್ಸ್ಟ್ ಪಾರ್ಟ್ ಬರೋದು ಆ್ಯಸ್ ಅ ಸೊಸೈಟಿ, ಅಜ್ಜಿ ಇರೋದು ಮತ್ತು ಆ್ಯಸ್ ಅ ಡಾಕ್ಟರ್ ರೋಲು. ನಮ್ದೇನಿರುತ್ತೆ ಅಂದರೆ ಅಗೇನ್ ಮದರಿಗೆ ಸಮಾಧಾನ ಕೊಡೋದು. ಈಗ ಡೆಲಿವರಿಗಿಂತ ಮುಂಚೆ ಎಲ್ಲರೂ ಅಮ್ಮಂಗೆ ಊಟ ಮಾಡಿಸಿ, ಅಮ್ಮಂಗೆ ಪೂರೈಕೆ ಮಾಡೋದು, ಇದು ಮಾಡೋದು ಎಲ್ಲ ಮಾಡೋದು. ಒಂದ್ಸಲ ಡೆಲಿವರಿ ಆಯಿತು ಯಾರು ಅಮ್ಮಂಗೆ ಬಗ್ಗೆ ಕೇಳೋದಿಲ್ಲ. ಅಮ್ಮ ಊಟ ಮಾಡಿದಾರೋ ಇಲ್ಲೋ, ಅಮ್ಮಂಗೆ ನಿದ್ದೆ ಬಂದಿದೆ ಇಲ್ಲೋ, ಮಗು ಹೇಗಿದೆ, ಮಗು ಅಳ್ತಾ ಇದೆ. ಸೊ ಆವಾಗ ಪೇರೆಂಟ್ಸು ಮತ್ತು ಸೊಸೈಟಿದು ಮದರ್ ಕೇರ್. ಸೊ ಇದನ್ನೇನಾದ್ರು ಮದರ್ ತುಂಬ ಜನ ಡಿಪ್ರೆಷನ್ನು ಮತ್ತು ಸುಸ್ತಾಗೋದು, ವೀಕ್ನೆಸ್ ಆಗೋದು ಆಗುತ್ತೆ. ಸೊ ಅವ್ರ ರೋಲ್ ಏನಿರುತ್ತೆ ಅಮ್ಮಂಗೆ ಕೇರ್ ಕೊಡೋದು. ಅಮ್ಮನ ಬಗ್ಗೆ ಕೇಳಿ ಅಮ್ಮ ಆರಾಮಿದ್ದಾರೋ ಇಲ್ಲೋ, ನಿದ್ದೆ ಮಾಡಿದಾರೋ ಇಲ್ಲೋ, ಅಮ್ಮಂದು ಬ್ಲೀಡಿಂಗ್ ಹೇಗಿದೆ, ಹೊಟ್ಟೆ ನೋವು ಹೇಗಿದೆ, ಅವ್ರದ್ದು ಮೆಂಟಲ್ ಸ್ಟೇಟಸ್ ಹೇಗಿದೆ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್. ಮಗು ಸಡನ್ಲಿ ಡೆಲಿವರಿ ಆದಮೇಲೆ ಮಗು ಕಂಟಿನ್ಯೂಸ್ ಅಳ್ತಾ ಇರುತ್ತೆ, ನೈಟ್ ನಿದ್ದೆ ಆಗಲ್ಲ, ಮಗು ಒಮ್ಮೊಮ್ಮೆ ಇರಿಟೇಷನು, ಅಳೋದು, ಮಗು ಇಲ್ಲಿ ಚೀಪ್ಸ್ತಾ ಇರ್ತೀವಿ, ಮಗು ಚೀಪಲ್ಲ, ಎವ್ರಿಥಿಂಗ್ ಬ್ಲೇಮ್ ಅಮ್ಮಂಗೆ ಹೋಗುತ್ತೆ. ಸೊ ಆ ಬ್ಲೇಮ್ ಗೇಮ್ ಮಾಡೋದು ಬೇಡ ಅಂತ. ಅದು ಆ್ಯಸ್ ಅ ಪ್ಯಾರೆಂಟ್ ಆ್ಯಂಡ್ ಆ್ಯಸ್ ಎ ಸೊಸೈಟಿ ಅಜ್ಜಿಯವ್ರ ಮೇನ್ ಕೆಲಸ ಸಪೋರ್ಟಿವ್ ಟ್ರೀಟ್ಮೆಂಟ್. ಅಂದರೆ ಅಮ್ಮಂಗೆ ಎಂಕರೇಜ್ ಮಾಡೋದು, ಹಾಲು ಕುಡಿಸಿ ಅನ್ನೋದು. ಅಕಸ್ಮಾತು ಮಗು ಹಾಲು ಕರೆಕ್ಟಾಗಿ ಕುಡಿಲಿಲ್ಲ ಅಂದರೆ ಪೇಷನ್ಸ್ ಆಗಿ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡೋದು. ಸುಮಾರು ಜನ ಏನು ಮಾಡ್ತಾರೆ, ಎವ್ರಿ ಬ್ಲೇಮ್ಗೆ ಮಾಡಿಬಿಡುತ್ತೆ, ಅಮ್ಮ ಹಾಲು ಕುಡಿಸ್ತಾ ಇಲ್ಲ, ಅಮ್ಮ ಮಾಡಿದಾಡಿದ್ದು. ಸೊ ಅದು ಸ್ಟಾಪ್ ಮಾಡಬೇಕು. ಆ್ಯಸ್ ಅ ಸೊಸೈಟಿ ಆಗಿರ್ತಾರೆ ಅಮ್ಮ, ಮೊದಲೇ ಡಿಪ್ರೆಷನ್ ಇರ್ತಾರೆ, ಹೇಳಿದ್ರೆ ಐ ಆಮ್ ರೆಸ್ಪಾನ್ಸಿಬಲ್, ಹೌದು. ಸೊ ಹಂಗಿದ್ದಾಗ ಆ್ಯಸ್ ಅ ಪ್ಯಾರೆಂಟ್ ಆಫ್ ದ ಅಮ್ಮ ಅಂದರೆ ಅಜ್ಜಿಯರಾಗಿ ಮದರಿಗೆ ಫಸ್ಟ್ ಕೇರ್ ತೊಗೋಬೇಕು. ಸೊ ಮದರ್ ಆಟೋಮೆಟಿಕ್ಲಿ ಮದರ್ ಕೇರ್ ತೊಗೊಂಡ್ರೆ ಇಫ್ ಅ ಹ್ಯಾಪಿ ಮದರ್ ಹ್ಯಾಪಿ ಚೈಲ್ಡ್, ದಟ್ ಈಸ್ ಅ ಡಿಕ್ಟಮ್ ಆಲ್ವೇಸ್. ಸೊ ಮದರ್ ಖುಷಿಯಾಗಿದ್ದಾರೆ ಅಂದರೆ ನಂಗೆ ಗೊತ್ತಾಯಿತು. ಈಗ ಮದರ್ ಯಾವ್ದಾದ್ರು ಪೇಷಂಟ್ ಬರುವಾಗ ಅಮ್ಮ ಖುಷಿಯಾಗಿ ಬಂದರೆ ಐ ವಿಲ್ ಬಿ ಹ್ಯಾಪಿ. ಅಮ್ಮ ಮುಖದಲ್ಲೇ ನಂಗೆ ಗೊತ್ತಾಗ್ಬಿಡುತ್ತೆ. ಅಮ್ಮ ಅಕಸ್ಮಾತ್ ಸ್ವಲ್ಪ ಟೆನ್ಷನ್ಲಿದ್ದಾರೆ, ಬೇಜಾರಿದ್ದಾರೆ, ಬೇಬಿಗೇನೋ ಸಮಸ್ಯೆ ಉಂಟು ಹಾಗೆ. ಸೊ ಹ್ಯಾಪಿ ಮದರ್ ಈಸ್ ಅ ಹ್ಯಾಪಿ ಬೇಬಿ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಆ್ಯಸ್ ಅ ಅಜ್ಜಿಯಂದಿರು, ಸೊಸೈಟಿ, ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಆಲ್ಸೋ ನಾ ಆಲ್ವೇಸ್ ಐ ಲಾಸ್ಟ್ ಪೇರೆಂಟ್ಸ್ ಬಂದಾಗ, ಅಮ್ಮ ನೀವು ಹೇಗಿದ್ದೀರಾ, ಊಟ ಮಾಡ್ತಾ ಇದ್ದೀರೋ, ನಿದ್ದೆ ಹೇಗಿದೆ, ಐ ಆಲ್ವೇಸ್ ಟೆಲ್ ದೆಮ್. ಸೊ ಮದರ್ಸ್ ಹೆಲ್ತ್
ತುಂಬ ಮ್ಯಾಟರ್ ಆಗುತ್ತೆ. ಮದರ್ ಆರಾಮಿದ್ದಲ್ಲಿ ಬೇಬಿ ಆರಾಮಾಗಿರುತ್ತೆ ಅಷ್ಟೇ. ಇವಾಗ ಕೆಲವೊಮ್ಮೆ ಫೀಡಿಂಗ್ ಆಗಲ್ಲ, ಮಿಲ್ಕ್ ಕ್ರಿಯೇಟ್ ಆಗಲ್ಲ, ಸೊ ಆ ಟೈಮಿಗೆ ಫಾರ್ಮುಲಾ ಮಿಲ್ಕ್ ಅಂತ ಕೇಳ್ಪಟ್ಟಿದ್ದೆ ನಾನು. ಸೊ ಈಸ್ ಇಟ್ ಗುಡ್ ಆರ್ ಅದು ಕಂಡೀಷನ್ಸ್ ಪ್ರಕಾರ ಹೋಗುತ್ತೆ. ನೇಚರ್ಸ್ ರೂಲ್ ಏನಂದರೆ ಅಮ್ಮ ಆದವಳಿಗೆ ಮಗುಗೆ ಹಾಲು ಬಂದೇ ಬರುತ್ತೆ, ಅದು ಕಂಪಲ್ಸರಿ. ಅದನ್ನು ಒಮ್ಮೊಮ್ಮೆ ಮೇಜರ್ ಕಂಡೀಷನ್ಸ್ ಇದ್ದರೆ ಬರಲ್ಲ, ಬಟ್ ಅಗೇನ್ 99% ಅಮ್ಮಂದಿರಿಗೆ ಹಾಲು ಬಂದೇ ಬರುತ್ತೆ. ಮತ್ತೊಂದೇನಿದೆ ಅಂದರೆ ಸ್ಟಾರ್ಟಿಂಗ್ 48 ಗಂಟೆ ಹಾಲು ಬರೋದು ಕಮ್ಮಿ. ಒಮ್ಮೆಲೆ ಡೆಲಿವರಿ ಆದ ತಕ್ಷಣ ಮಗು ಹಾಲು ಬರಲ್ಲ. ಈಗ ಹೆಂಗೆ ಪ್ರಾಣಿಗಳೆಲ್ಲ ಗಿಣ್ಣ ಅಂತ ಹೇಳಿರ್ತೀವಲ್ಲ, ನಮ್ಮ ಮನುಷ್ಯರು ಹಾಗೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಕ್ಲಾಸ್ಟ್ರಮ್ ಅಂತೀವಿ, ಗೋಲ್ಡನ್ ಮಿಲ್ಕ್ ಅಂತೀವಿ. ಅದು ಸ್ಟಾರ್ಟಿಂಗ್ ಬರೀ ಹನಿ ಅಷ್ಟೇ ಬರುತ್ತೆ, ಅಷ್ಟೇ ಸಾಕು ಮಗುಗೆ ಸ್ಟಾರ್ಟಿಂಗ್ 48 ಅವರ್ಸಲ್ಲಿ. ಸೊ ಆ ಟೈಮಲ್ಲಿ ನಾವು ಪೇಷನ್ಸ್ ಇಟ್ಕೋಬೇಕು. ಸುಮಾರು ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ಹಾಲು ಬರ್ತಿಲ್ಲ, ಸೊ ದೇ ಲೂಸ್ ಪೇಷನ್ಸ್. ಅವಾಗ ಒಂದ್ಸಲ ಫಾರ್ಮುಲಾ ಹಾಲು ಕೊಟ್ಟು ಬಿಟ್ಟರೆ ಸೊ ಮಗು ಅದೇ ಈಸಿ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಕನ್ವೀನಿಯೆಂಟ್ ಫಾರ್ ಬೋತ್ ಮದರ್ ಆ್ಯಸ್ ವೆಲ್ ಆಸ್ ಬೇಬಿ. ಮಗುಗೆ ಏನಾಗುತ್ತೆ, ಚಿಪ್ಪಬೇಕಂತಿಲ್ಲ, ಡೈರೆಕ್ಟ್ ಬಾಯಲ್ಲಿ ಹಾಕಿಬಿಡುತ್ತೆ, ಆರಾಮ್ಸೆ ಎನರ್ಜಿ ಬೇಕಾಗಲ್ಲ. ಮದರಿಗೂ ಆರಾಮು, ಹಿಡ್ಕೋಬೇಕು, ಕೂಡಿಸ್ಬೇಕು, ಏನೂ ಇರಲ್ಲ. ಸೊ ಇಟ್ ಈಸ್ ಕನ್ವೀನಿಯೆಂಟ್ ಫಾರ್ ಬೋತ್ ಮದರ್ ಆ್ಯಸ್ ವೆಲ್ ಆಸ್ ದ ಬೇಬಿ. ಸೊ ಯೂಶ್ವಲಿ ನನ್ನೇನು ಸಜೆಷನ್, ಫಸ್ಟ್ 48 ಅವರ್ಸ್ ಜಸ್ಟ್ ಮಗುನ ಚೀಪ್ಸ್ತಾ ಇರಿ, ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ಸೆಕೆಂಡ್ ಪ್ರೊಸೆಸ್ಸಿಗೆ ಮಾಡಿ ವಿತಿನ್ 48 ಅವರ್ಸ್ ಬಂದೇ ಬರುತ್ತೆ. ಬೈ 48 ಅವರ್ಸು ನಾನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿರ್ತೇನೆ. ಅಕಸ್ಮಾತ್ ಇಫ್ ಐ ಫೀಲ್ ಜಾಂಡೀಸ್ ತುಂಬ ಹೈ ಇದೆ ಅಂದರೆ ನಾವೇ ಖುದ್ದಾಗಿ ಫಾರ್ಮುಲಾ ಮಿಲ್ಕನ್ನು ಹಾಕ್ತೇವೆ. ಸೆಕೆಂಡು, ಸುಮಾರು ಜನ ಇದು ಫಾರ್ಮುಲಾ ಮಿಲ್ಕು ಒಳ್ಳೆಯದು ಕೆಟ್ಟದ್ದು. ಇಟ್ ಇಸ್ ಲೈಕ್ ಆಲ್ವೇಸ್ ಮದರ್ಸ್ ಮಿಲ್ಕ್ ಇಸ್ ಮದರ್ಸ್ ಮಿಲ್ಕ್, ಅದು ಕಾಂಪಿಟೇಷನ್ ಮಾಡಲಿಕ್ಕೆ ಆಗಲ್ಲ ನಮಗೆ. ಸೆಕೆಂಡ್ ಬೆಸ್ಟ್ ವಿಲ್ ಬಿ ಫಾರ್ಮುಲಾ ಮಿಲ್ಕ್ ಫಾರ್ ಮಿ. ಸೊ ಫಾರ್ಮುಲಾ ಮಿಲ್ಕ್ ಯಾವಾಗ ಕೊಡಬೇಕು, ಒಮ್ಮೊಮ್ಮೆ ಮದರ್ ಡೆತ್ ಆಯಿತು, ಏನಾರಾಯಿತು, ಮದರೇ ಇಲ್ಲ, ಆವಾಗ ಸ್ಟಾರ್ಟ್ ಮಾಡೋದು. ಒಮ್ಮೊಮ್ಮೆ ಏನಿರುತ್ತೆ, ಮದರ್ಸ್ ಮಿಲ್ಕಲ್ಲೇ ಮಿಸ್ಟೇಕ್ ಇರುತ್ತೆ. ಮದರ್ಸ್ ಮಿಲ್ಕಲ್ಲೇ ಒಮ್ಮೊಮ್ಮೆ ಪ್ರೋಟೀನು ಬೇಬಿಗೆ ಡೈಜೆಷನ್ ಆಗಲ್ಲ, ವೆರಿ ರ್ಯಾರ್ ಕಂಡೀಷನ್, ಆವಾಗ ಅದು ಕೊಡಬಾರ್ದು. ಮೂರನೇದು, ಮಗುಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸು, ಬೇರೆ ಮಗುದಲ್ಲಿ ಸಮಸ್ಯೆ ಇದ್ದಲ್ಲಿ ಕೊಡಲ್ಲ ನಾವು. ಅದು ವಿತಿನ್ 2 ಡೇಸಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆ್ಯಸ್ ಅ ಪಿಡಿಯಾಟ್ರಿಷಿಯನ್ ನಾನು ಫಸ್ಟ್ ಡೇ ಸೆಕೆಂಡ್ ಡೇ ವಿಸಿಟ್ ಮಾಡಿದಾಗ ಸೊ ನಂಗೆ ಅಲ್ಲಿ ಫೀಚರ್ಸ್ ಗೊತ್ತಾಗ್ಬಿಡ್ತದೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದಲ್ಲಿ ಮಗು ತುಂಬ ಸ್ವೆಲ್ಲಿಂಗ್ ಆಗಿಬಿಡೋದು, ವೀಕ್ನೆಸ್ ಆಗೋದು, ಒಮ್ಮೊಮ್ಮೆ ಶುಗರ್ ಮೇಲೆ ಕೆಳಗೆ ಆಗೋದು, ವಿ ಕ್ಯಾನ್ ಆಸೆಸ್ ಇಟ್. ಅಲರ್ಜಿಕ್ ರಿಯಾಕ್ಷನ್ ಟೈಪ್ ಆಗಿಬಿಡುತ್ತೆ. ದಟ್ ಈಸ್ ವೆರಿ ರೇರ್ ಬಟ್ ಪಾಸಿಬಿಲಿಟೀಸ್ ಇದೆ. ಸೊ ಫಾರ್ಮುಲಾ ಮಿಲ್ಕು ಯಾವಾಗ ಕೊಡಬೇಕಂದ್ರೆ ಅದೇ ಮದರ್ಸಿಗೆ, ಅದೇ ಮದರೇ ಇಲ್ಲ ಫಸ್ಟ್ ಆಫ್ ಆಲ್, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಮದರಲ್ಲಿ ಕಾಯಿಲೆ ಇದ್ದಿದ್ದು, ಮದರ್ ಈಸ್ ಕ್ಯಾನ್ಸರ್ ಪೇಷಂಟ್ ಇದ್ದು ಕೀಮೊಥೆರಪಿ ತಗೋತಿದ್ದಾರೆ, ಸಮ್ ಮೇಜರ್ ಕಂಡೀಷನ್ಸ್ ಇದೆ, ಇಲ್ಲ ಒಮ್ಮೊಮ್ಮೆ ಇರುತ್ತೆ ಮದರ್ಸ್ ಮಿಲ್ಕಲ್ಲೇ ಮಿಸ್ಟೇಕ್ ಇರುತ್ತೆ, ಮದರ್ಸ್ ಮಿಲ್ಕಲ್ಲಿ ಪ್ರೋಟೀನ್ಸ್ ಎಲ್ಲ ಪ್ರಾಬ್ಲಮೆಟಿಕ್ ಇರುತ್ತೆ. ದಟ್ ಇಸ್ ವೆರಿ ರೇರ್ ಬಟ್ ಅದು ಒಂದು ಪಾಯಿಂಟ್. ಮೂರನೇದು, ಬೇಬಿದಲ್ಲಿ ಮದರ್ಸ್ ಒಂದೊಂದು ಮಗುಗೆ ಮದರ್ಸ್ ಹಾಲು ಕೊಟ್ಟರೆ ರಿಯಾಕ್ಷನ್ ಆಗಿಬಿಡುತ್ತೆ, ಅಂಥವ್ರಿಗೆ ಕೊಡಬಾರ್ದು. ಅದು ಬಿಟ್ಟು ಎಲ್ಲ ಪ್ಯಾರೆಂಟ್ಸ್, ಎಲ್ಲ ಮದರು ಹಾಲು ಕುಡಿಸ್ಬೇಕು. ಈವನ್ ಏಡ್ಸ್ ಪೇಷಂಟ್, ಏಡ್ಸ್ ಇದ್ದ ಮಗುನು ತಾಯಿ ಹಾಲು ಕುಡಿಸ್ಬೋದು, ಏನೂ ಆಗಲ್ಲ. ಸೊ ದಟ್ ಹ್ಯಾಸ್ ಬಿನ್ ಪ್ರೂವನ್, ಇಟ್ ವಿಲ್ ನೆವರ್ ಟ್ರಾನ್ಸ್ಮಿಟ್. ಎಲ್ಲ ಪ್ಯಾರೆಂಟ್ಸ್, ಎಲ್ಲ ಮದರು ಫಸ್ಟ್ ಪ್ರಿಫರೆನ್ಸ್ ಮದರ್ಸ್ ಮಿಲ್ಕು, ಸೆಕೆಂಡ್ ಪ್ರಿಫರೆನ್ಸ್ ವಿಲ್ ಬಿ ಫಾರ್ಮುಲಾ ಮಿಲ್ಕ್. ಫಾರ್ಮುಲಾ ಮಿಲ್ಕ್ ಅಂದರೆ ಏನು, ಮದರ್ಸ್ ಮಿಲ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಥರ್ಡ್ ಬರೋದು ಕೌಸ್ ಮಿಲ್ಕು. ಸೊ ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ನಾ ಕೌಸ್ ಮಿಲ್ಕನ್ನು ಅವಾಯ್ಡ್ ಮಾಡಿ ಅಂತಾರೆ. ಸಿಂಪಲ್, ಐಡಿಯಲಿ ಅಪ್ ಟು 1 ಇಯರ್ ತನಕ ದನದ ಹಾಲು ಕೊಡಬಾರ್ದು ಮಗುಗೆ. ರೀಸನ್ ಸಿಂಪಲ್, ಕೌಸ್ ಮಿಲ್ಕ್ ಈಸ್ ಫಾರ್ ಕೌ, ದನದ ಮಗು ದನದ ಹಾಕ್ಲಿಕ್ಕೆ, ಮನುಷ್ಯರದ್ದು ಮನುಷ್ಯಕ್ಕೆ. ಸೊ ಸಿಂಪಲ್. ಮತ್ತೊಂದೇನೆಂದರೆ ಪ್ರಾಣಿಗಳಲ್ಲಿ ಹೆಂಗಿರುತ್ತೆ, ಈಗ ಅವ್ರ ಪ್ರಾಣಿ ಇಂಪಾರ್ಟೆಂಟ್ ಗುರಿ ಏನು, ದಪ್ಪ ಆಗೋದು. ಈಗ ದನ ಏನಿದೆ, ಕರು ದಪ್ಪ ಆಯಿತು ಬದುಕುತ್ತೆ, ಸೊ ಅದು ಗುರಿ ಅಷ್ಟೇ. ಸೊ ಅದಕ್ಕೆ ಆ ದನದ ಹಾಲು ಕುಡಿಯೋದ್ರಿಂದ ಬೇಗ ದಪ್ಪ ಆಗ್ತಾರೆ, KG ಗಟ್ಟಲೆ ಲೆಕ್ಕ ದಪ್ಪ ಆಗ್ತಾ ಹೋಗ್ತಾರೆ, ಫ್ಯಾಟ್ನೆಸ್ ಜಾಸ್ತಿ ಇರುತ್ತೆ. ವೆರಸ್ ನಮ್ಮೇನಿದೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ಸು ನಮ್ದು ಇರೋದು ಬ್ರೇನು. ಸೊ ತಾಯಿ ಹಾಲಲ್ಲಿ DHA ಅಂತ ಇರುತ್ತೆ, ಅದು ಯಾವುದೇ ಹಾಲಲ್ಲಿ ಸಿಗಲ್ಲ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಮ್ಮದು ಗುರಿ ಫಸ್ಟ್ 1 ಇಯರಲ್ಲಿ ದಪ್ಪ ಆಗೋದೇ ಅಲ್ಲ, ಬ್ರೈನ್ ಡೆವಲಪ್ಮೆಂಟ್. ಅದಕ್ಕೆ ನಮ್ಮ ಮಗು ತಲೆ ಎಲ್ಲ ಸೈಜ್ ದೊಡ್ಡದೇ ಇರುತ್ತೆ. ಸೊ ಫಸ್ಟ್ 1 ಇಯರಲ್ಲಿ ಬ್ರೈನ್ ಡೆವಲಪ್ಮೆಂಟ್ ವಿಲ್ ಬಿ ದ ಮ್ಯಾಕ್ಸ್, ದಪ್ಪ ಆಗೋದು ಗುರಿನೇ ಅಲ್ಲ ಅದು. ಸೊ ಅವಾಗೇನಾಗುತ್ತೆ, ನಮ್ಮದು ಮದರ್ಸ್ ಹಾಲು ಕುಡಿದಷ್ಟು ಇಂಟೆಲೆಕ್ಚುಯಲ್ IQ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಕೌಸ್ ಮಿಲ್ಕ್ ಎಷ್ಟಾಗುತ್ತೋ ವಿ ಹ್ಯಾವ್ ಟು ಅವಾಯ್ಡ್ ಇಟ್. ಅನಿವಾರ್ಯತೆ ಇದೆ, ಕಾಸ್ಟು
ಕಂಡೀಷನ್ಸ್ ಏನಿದೆ ವಿ ಕ್ಯಾನ್ ಗಿವ್, ಬಟ್ 99% ಆಫ್ ಕೇಸಸ್ ಕೌಸ್ ಮಿಲ್ಕನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. 1 year ತನಕ 1 year ತನಕ ಅವಾಯ್ಡ್ ಮಾಡಿ. ಆಫ್ಟರ್ 1 year ಯು ಕ್ಯಾನ್ ಗಿವ್. ಈವನ್ ಒಮ್ಮೊಮ್ಮೆ ಏನಾಗುತ್ತೆ ಆಫ್ಟರ್ 8 months 9 months ಡೈರೆಕ್ಟ್ಲಿ ಅಲ್ಲ ಇಂಡೈರೆಕ್ಟ್ಲಿ ರಾಗಿ ಸರಿ ಗಂಜಿ ಅನ್ನದಲ್ಲಿ ಮಜ್ಜಿಗೆ ಹಾಗೆ ಮಿಕ್ಸ್ ಮಾಡಿ ಕೊಡ್ಬೋದು. ಬಟ್ ಡೈರೆಕ್ಟ್ ಕಪ್ಪಲ್ಲಿ ಅಂದರೆ ಲೋಟದಲ್ಲಿ ಹಾಲು ಕುಡಿಸೋದು 1 ವರ್ಷ ಆದಮೇಲೆ. ಸಫೋಕೇಶನ್ ಅಂತಲ್ಲ, ಫಸ್ಟು ಡೈಜೆಷನ್ ಆಗಲ್ಲ, ಫ್ಯಾಟ್ನೆಸ್ ಜಾಸ್ತಿ ಇರುತ್ತೆ, ಡೈಜೆಷನ್ ಆಗಲ್ಲ. ಫ್ಯಾಟ್ನೆಸ್ ಜಾಸ್ತಿ ಇರೋದ್ರಿಂದ ಬಾಡಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಬೇಬೀಸಿಗೆ ಅಸ್ತಮಾ ಅಲರ್ಜಿ ಡಯಾಬಿಟೀಸ್ ಜಾಸ್ತಿ ಆಗುತ್ತೆ. ಮೂರನೇದು ಆ್ಯಂಡ್ ಇದು ಅವರಿಗೆ ಇದು ಐರನ್ ಡೆಫಿಷಿಯನ್ಸಿ ಆಗುತ್ತೆ, ಐರನ್ನು ಕಮ್ಮಿ ಆಗೋದು ವೀಕ್ನೆಸ್ ಆಗೋದು ಇರುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್. ಫಸ್ಟ್ 6 months ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಏನೂ ಕೊಡಬಾರ್ದು. 6 months ನಂತರ ಊಟ ಎಲ್ಲ ಸ್ಟಾರ್ಟ್ ಮಾಡಿದಾಗ ಒಕೇಶ್ನಲಿ ಇಂಡೈರೆಕ್ಟ್ಲಿ ರಾಗಿ ಸೇರಿ ಮಿಕ್ಸ್ ಮಾಡಿ, ಅದು ಐಡಿಯಲಿ ಕೊಡಬಾರ್ದು ಬಟ್ ಸ್ವಲ್ಪ ಪ್ರಮಾಣ ಕೊಡ್ಬೋದು. 1 ವರ್ಷ ನಂತರ ಕೌಸ್ ಮಿಲ್ಕನ್ನು ಕೊಡ್ಬೋದು. ಆಲ್ಮೋಸ್ಟ್ ಎಲ್ಲ ಆಹಾರನೂ ಅವಾಗ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೋದು. ಇವಾಗ ಬ್ರೆಸ್ಟ್ ಮಿಲ್ಕ್ ಫೀಡಿಂಗ್ ಮಾಡುವಾಗ ವಾಮಿಟ್ ಆಗುತ್ತೆ ಕೆಲವೊಮ್ಮೆ ಎವ್ರಿ ಟೈಮ್ ವಾಮಿಟ್ ಆಗ್ತಾನೆ ಇರುತ್ತೆ. ಇದರಲ್ಲಿ ಯಾವ್ದು ಸೀರಿಯಸ್? ಓಕೆ, ಫಸ್ಟ್ 2 to 3 ತಿಂಗಳ ಮಗು ಹಾಲು ಕುಡಿಯುವಾಗ ವಾಮಿಟಿಂಗ್ ಮಾಡೋದು ವೆರಿ ಕಾಮನ್ ಫಾರ್ ದ ಬೇಬಿ. ಸೊ ಅದು ಯೂಶ್ವಲಿ 99% ಹಾರ್ಮ್ಫುಲ್ ಅಲ್ಲ, ಅದರಿಂದ ಏನೂ ತೊಂದರೆ ಆಗಲ್ಲ. ಬಟ್ ಪದೇ ವಾಮಿಟಿಂಗ್ ಮಾಡ್ತಿರೋದು ಯೂಶ್ವಲಿ ಮೋಸ್ಟ್ ಕಾಮನ್ ಕಂಡೀಷನ್ ಏನು, ಓವರ್ ಫೀಡಿಂಗ್. ಸುಮಾರು ಜನ ಏನು ಮಾಡ್ತಾರೆ, ಸುಮ್ಮನೆ ಅಳ್ತಾ ಇದ್ದರೆ ಕೂಡಿಸ್ತಾ ಇರೋದು, ಅಳ್ತಾ ಇದ್ದೆ ಕೂಡಿಸೋದು. ಎಲ್ಲರೂ ಅಪ್ಪ ಅಜ್ಜಿ ಬಂದರು ಕೂಡಿಸಿ, ಅಳ್ತಾ ಇದೆ ಕೂಡಿಸಿ. ಸೊ ಮಗು ಕೆಪಾಸಿಟಿ ಇಷ್ಟೇ 50 to 60 ml ಕೆಪಾಸಿಟಿ ಇರುತ್ತೆ. ಎವ್ರಿ ಸೆಕೆಂಡ್ ಅವಳಿ ಕುಡಿಸ್ತಾ ಹೋದಲ್ಲಿ ಬೇಬಿ ವಿಲ್ ವಾಮಿಟ್ ಡೆಫಿನೆಟ್ಲಿ. ಸೆಕೆಂಡು ಪೊಸಿಷನ್. ಸೊ ಯೂಶ್ವಲಿ ಮಗುಗೆ ಏನು ಮಾಡ್ತಾರೆ, ಲೈ ಡೌನ್ ಮಾಡಿ ಕುಡಿಸೋದು, ಈಗ ಹಾಲು ಕುಡಿಸುವಾಗ ಮಲಸಿ ಕುಡಿಸೋದು, ಬಗ್ಗಿ ಕುಡಿಸೋದು ಮಾಡ್ತಾರೆ. ಸೊ ಆಲ್ವೇಸ್ ಮೇಲೆತ್ತಿ ಕುಡಿಸ್ಬೇಕಾಗುತ್ತೆ. ಈಗ ಬೇಸಿಕಲಿ ನಾವು ಮಲ್ಕೊಂಡು ನಮ್ಮ ಬಾಯಲ್ಲಿ ಪೈಪ್ ಹಾಕಿದಾಗ ವಿಲ್ ಡೆಫಿನೆಟ್ಲಿ ವಾಮಿಟ್. ಸೊ ಸೆಕೆಂಡ್ ಪಾಯಿಂಟ್ ವಿಲ್ ಬಿ ದಟ್. ಮೂರನೇದು ಬರ್ಪಿಂಗ್ ಮಾಡಲ್ಲ ಪ್ರಾಪರಾಗಿ. ಸೊ ಹಾಲು ಕುಡಿಸಿದ ತಕ್ಷಣ ಮಲ್ಸ್ಬಿಡ್ತಾರೆ. ಸೊ ಮಗುದು ಕೂತಿಗೆ ವಿಲ್ ಬಿ ವೆರಿ ಶಾರ್ಟ್ ನೆಕ್ ಇರ್ತಾರೆ ಅವರು. ಸೊ ಹಾಲು ಕುಡಿಸಿ ಇಮಿಡಿಯೇಟ್ಲಿ ಮಲ್ಸಿದಾಗ ಏನಾಗುತ್ತೆ, ರೀಗಜಿಟೇಷನ್ ಆಗಿಬಿಡುತ್ತೆ. ಸೊ ದಿಸ್ ಆರ್ ದ ಮೋಸ್ಟ್ ಕಾಮನ್ ಕಾಸಸ್. ಬಟ್ ಪದೇ ವಾಮಿಟಿಂಗ್ ಆಗ್ತಾ ಇದೆ ಮತ್ತು ಮಗು ಸುಸ್ತಾಗ್ತಾ ಇದೆ, ಅದು ಡೇಂಜರ್ ಸೈನ್ಸ್ ಆಗುತ್ತೆ. ಸೊ ಬಟ್ ಅದು ವೆರಿ ರ್ಯಾರ್. ಸೊ ವೆರಿ ರ್ಯಾರ್ ಕಂಡೀಷನ್. ಬಟ್ ವಾಮಿಟಿಂಗ್ ಈಸ್ ವೆರಿ ಕಾಮನ್ ಫಾರ್ ದ ಬೇಬಿ. ಫಸ್ಟ್ 3 to 4 ತಿಂಗಳ ತನಕ ಮಗು ಐಡಿಯಲಿ ದಿವಸದಲ್ಲಿ 1 to 2 ಸಲ ವಾಮಿಟ್ ಮಾಡೋದೆ. ಮಜ್ಜಿಗೆ ವಾಮಿಟ್ ಮಾಡುತ್ತೆ, ಕುಡಿದಿದ್ದೇ ವಾಮಿಟ್ ಮಾಡುತ್ತೆ, ವೆರಿ ಕಾಮನ್. ಯಾವಾಗ ವರಿ ಮಾಡಿ ವೇಟ್ ಗೇನ್ ಆಗ್ತಾ ಇಲ್ಲ, ಮಗು ಸುಸ್ತಾಗ್ತಾ ಇದೆ, ಮೂರನೇದು ಮಗು ಯೂರಿನ್ ಔಟ್ಪುಟ್ ಕಮ್ಮಿ ಆಗ್ತಾ ಇದೆ. ಸೊ ಇದು 3ರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದಲ್ಲಿ ನೀವು ಪೀಡಿಯಾಟ್ರಿಷಿಯನನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅದು ಇಲ್ಲ ಅಂದರೆ ಮಗು ವೇಟ್ ಒಳ್ಳೇದು ಬರ್ತಾ ಉಂಟು, ಯೂರಿನ್ ದಿವಸ 5 to 10 ಸಲ ಮಾಡ್ತಾ ಇದೆ, ಮಗು ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಉಂಟು, ನಥಿಂಗ್ ಟು ಡು, ಜಸ್ಟ್ ಇಗ್ನೋರ್. ಮೇನ್ ಪೊಸಿಷನ್ ಪ್ರಾಪರಾಗಿ ಕೊಡಿ, ಬರ್ಪಿಂಗ್ ಮಾಡಿ, ಮತ್ತು ಇದು ಓವರ್ ಫೀಡಿಂಗ್ ಬೇಡ. ಸೊ ಫೀಡಿಂಗಲ್ಲಿ ವಾಟ್ ಐ ಸಜೆಸ್ಟ್ ಈಸ್ ಡ್ಯೂರೇಷನ್ ಇನ್ಕ್ರೀಸ್ ಮಾಡಿ, ಫ್ರೀಕ್ವೆನ್ಸಿ ಕಮ್ಮಿ ಮಾಡಿ. ಅಂದರೆ ಒಂದೇ ಫೀಡಿಂಗು 30-40 ನಿಮಿಷ ತನಕ ಕೂಡಿಸಿ 3 ತಾಸಲ್ಲಿ ಕೂಡಿಸಿ. ಪದೇ ಕೂಡಿಸೋ ಬದಲು ಫ್ರೀಕ್ವೆನ್ಸಿ ಕಮ್ಮಿ, ಡ್ಯೂರೇಷನ್ ಜಾಸ್ತಿ ಮಾಡಿ. ಓಕೆ. ಇವಾಗ ಓವರ್ ಫೀಡಿಂಗಿಂದ ಇಂಡೈಜೆಷನ್ ಪ್ರಾಬ್ಲಮ್ ಬರ್ಬೋದಾ? ಆಫ್ಕೋರ್ಸ್ ಓವರ್ ಫೀಡಿಂಗ್ ಇನ್ನೇನಾಗುತ್ತೆ, ಡೈಜೆಷನ್ ಟೈಮೇ ಸಿಗಲ್ಲ ಮಗುಗೆ. ಸೊ ಪದೇ ತಿನ್ನಿಸ್ತಾ ಇದ್ದಲ್ಲಿ ಮಗು ಡೈಜೆಷನ್ ಆಗಿ ಟೈಮೇ ಸಿಗಲ್ಲ, ಓವರ್ಫ್ಲೋ ಆಗಿಬಿಡುತ್ತೆ. ಸೊ ಅದರಿಂದ ಬೇಬಿ ವಿಲ್ ಹ್ಯಾವ್ ಇಂಡೈಜೆಷನ್, ಗ್ಯಾಸ್ ಬರೋದು, ಬೇಬಿ ಕಂಫರ್ಟೇಬಲ್ ಇರಲ್ಲ, ತಡ್ಪಡಿಸ್ತಾ ಇರುತ್ತೆ, ಗ್ಯಾಸ್ ಬಂದಾಗೆ ಇದು ಡಿಸ್ಟರ್ಬೆನ್ಸಲ್ಲಿ ಇರುತ್ತೆ. ಸೊ ಅದು ಏನಾಗುತ್ತೆ ಅಂತಂದ್ರೆ ಅದಾದಾಗ ಬೇಬಿ ಗ್ಯಾಸಿಂದ ಅಳು ಬಂದರೆ ಹಸುವಾಗಿದೆ ಅಂತ ಅನ್ಕೊಂಡು ಮತ್ತೆ ಫೀಡಿಂಗ್ ಮಾಡ್ತಾರೆ. ದಟ್ ವಿಲ್ ಬಿ ಎ ಸರ್ಕಲ್ ಅಷ್ಟೇ. ಅಳುತ್ತೆ, ಫೀಡಿಂಗ್ ಮಾಡ್ತೀರ, ಮತ್ತೆ ಗ್ಯಾಸ್ ಆಗುತ್ತೆ. ಇಟ್ ವಿಲ್ ಬಿ ಕೀಪ್ ಆನ್ ರಿಪೀಟಿಂಗ್. ಸೊ ಫಾರ್ ದ್ಯಾಟ್ ನನ್ನ ಮೇನ್ ಸಜೆಷನ್ ಅಂದರೆ ಒಂದೇ ಸಲ ಅಟ್ಲೀಸ್ಟ್ 20 minutes 40 minutes ತನಕ ಹಾಲು ಕೂಡಿಸಿ 3 ತಾಸು ಕೂಡಿಸಿ, ಡೈಲಿ 7 ಸಲ ಫೀಡಿಂಗ್ ಮಾಡಿಸಿ ಸಾಕು. ಆಫ್ಟರ್ ಈಚ್ ಫೀಡಿಂಗ್ ಒಂದು 10 ನಿಮಿಷ ಎತ್ಕೊಂಡು ವಾಕಿಂಗ್ ಮಾಡಿ ಅಷ್ಟೇ. ಜಸ್ಟ್ ವಾಕಿಂಗ್ ಮಾಡಿ ಮಲ್ಸ್ಬಿಡಿ, ದ್ಯಾಟ್ ವಿಲ್ ಬಿ ಇಟ್ ಅಷ್ಟೇ. ಅದು ಮಾಡು ವಾಮಿಟಿಂಗ್ ಆಯಿತು, ಜಸ್ಟ್ ವೈಪ್ ಮಾಡಿ ಇಗ್ನೋರ್ ಮಾಡಿಬಿಡೋದು. ಮತ್ತೊಂದೇನಂದರೆ ಮಲ್ಕೊಳ್ಳುವಾಗ ಸ್ವಲ್ಪ ತಲೆ ಮೇಲೆ ಮಾಡಿ ಮಲ್ಸ್ಕೊಳ್ಬೋದು ಮಗು, ತಲೆ ಮೇಲೆ ಸ್ವಲ್ಪ ಸ್ಲೈಟ್ ಎಲಿವೇಶನ್ ಕೊಟ್ಟು ಮಲ್ಸ್ಬೋದು.
ಡಾಕ್ಟರ್, ಇವಾಗ ಹುಟ್ಟಿದ ಮಗುವಿಂದ 5 ಇಯರ್ಸ್ ತನಕ ಅವರ ವೇಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾನಿಟರ್ ಮಾಡ್ತೀರಿ ನೀವು? ಸೊ ಅದು ಡೇ 1 ಸ್ಟಾರ್ಟ್ ಆಗುತ್ತೆ. ಅಗೇನ್ ಫಸ್ಟ್ 15 ಡೇಸು ಎಲ್ಲ ಮಕ್ಕಳದು ವೇಟ್ ಕಮ್ಮಿ ಆಗೇ ಆಗೋದು. ಸೊ ಅದೇ ಫಸ್ಟ್ ಲಾಸ್ಟ್ ಟೈಮ್ ಹೇಳಿದಂಗೆ ಫಸ್ಟ್ 15 ಡೇಸು 10% ವೇಟ್ ಲಾಸ್ ಇಸ್ ಎಕ್ಸೆಪ್ಟೆಡ್. 1 ಮಂತಲ್ಲಿ ನಂಗೆ ಹುಟ್ಟಿದ ತೂಕ ಬರಬೇಕು, ದಟ್ ಈಸ್ ಎ ಡಿಕ್ಟಮ್. ಸೆಕೆಂಡು ನಾವು ವೇಟ್ ನೋಡೋದು 6 ಮಂತ್ಸಲ್ಲಿ. ಯೂಶ್ವಲಿ 6 ಮಂತ್ಸಲ್ಲಿ ಏನಾಗಬೇಕು, ವೇಟ್ ಡಬಲ್ ಆಗಬೇಕು. ಈಗ 3 kg ಇದ್ದಿದ್ದ ಮಗು 6 ಮಂತಲ್ಲಿ ಐಡಿಯಲಿ 6 kg ಆಗಬೇಕು. 1 ಇಯರ್ ಬಂದಲ್ಲಿ 3 ಟೈಮ್ಸ್. ಸೊ 3 kg ಹುಟ್ಟಿದ ಮಗು 1 ವರ್ಷ ಬಂದಲ್ಲಿ 9 kg. ಆ ನಂತರ 2 ವರ್ಷಕ್ಕೆ ಐಡಿಯಲಿ 11ರಿಂದ 4 ಪಟ್ಟು ಆಗಬೇಕು, 12 kg. ಸೊ ದಟ್ ಈಸ್ ಅ ಡಿಕ್ಟಮ್. 5 ವರ್ಷಕ್ಕೆ 15 kg. ಸೊ ಹುಟ್ಟಿದಾಗ 6 ತಿಂಗಳ ಒಂದ್ಸಲ ಮೇಜರ್ ಪಾಯಿಂಟ್, 6 ತಿಂಗಳಲ್ಲಿ ಡಬಲ್, 1 ವರ್ಷಕ್ಕೆ 3 ಟೈಮ್ಸ್, 2 ಇಯರ್ಸಿಗೆ 4 ಟೈಮ್ಸ್, ಆ್ಯಂಡ್ ಅಟ್ 5 ಇಯರ್ಸ್ 5 ಟೈಮ್ಸ್ ಆಗಬೇಕು, 5 ಟೈಮ್ಸ್ ದ ಬರ್ತ್ ವೇಟ್. ಸೊ ಐಡಿಯಲಿ ಎಲ್ಲ ಮಕ್ಕಳು 5 ವರ್ಷದಲ್ಲಿ 15 kg ಅಟೆಂಡ್ ಆಗಬೇಕು. ಡೇಂಜರ್ ಸೈನ್ಸ್ ಅಂದರೆ ಏನು, 6 ಮಂತ್ಸಲ್ಲಿ ಬೇಬಿ 4 kgಗಿಂತಲೂ ಕಮ್ಮಿ ಇದ್ದು, ಅದು ನಾರ್ಮಲ್ ಇದ್ದು 4 kgಗಿಂತ ಕಮ್ಮಿ ಇದ್ದಲ್ಲಿ ದಟ್ ಈಸ್ ಅ ರೆಡ್ ಫ್ಲ್ಯಾಗ್ ಸೈನ್. ಸೆಕೆಂಡ್ 1 ವರ್ಷದಲ್ಲಿ ಮಗು 6 kgಗಿಂತ ಕಮ್ಮಿ ಇತ್ತು, ಅಗೇನ್ ಅ ಡೇಂಜರ್ ಸೈನ್. 2 ವರ್ಷಕ್ಕೆ 7 kg, ಹಾಗೆ 5 ವರ್ಷಕ್ಕೆ 10 kgಗಿಂತ ಕಮ್ಮಿ ಇದ್ದಲ್ಲಿ ಇಟ್ ಈಸ್ ಅ ಡೇಂಜರ್ ಸೈನ್. ಆವಾಗ ನಾವು ಅದು ಇವ್ಯಾಲ್ಯೂಯೇಟ್ ಮಾಡಬೇಕು, ಕಾಯಿಲೆಯಿಂದ ಇದೆಯೋ, ಬೇಸಿಕ್ ನ್ಯೂಟ್ರಿಷನಿಂದ ಇದೆಯೋ, ಕರೆಕ್ಟಾಗಿ ಊಟ ಮಾಡದೆ ಆಗಿರೋದಾ, ಇಲ್ಲ ಕಾಯಿಲೆ ಇದ್ದದಾಗಿರೋದಾ ನೋಡಬೇಕಾಗುತ್ತೆ. ಸೊ ದಿಸ್ ಇಸ್ ಆ್ಯಸ್ ಅ ಪ್ಯಾರೆಂಟಾಗಿ 1 ವರ್ಷ ಮಿನಿಮಮ್ 6 kg, 5 ವರ್ಷ ಮಿನಿಮಮ್ 10 kg. ಸೊ 10 kgಯಿಂದ ಕಮ್ಮಿ ಇದ್ದಲ್ಲಿ ಇಮಿಡಿಯೇಟಾಗಿ ಪೀಡಿಯಾಟ್ರಿಷನಲ್ಲಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಎಲ್ಲ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ, ಯಾಕಾಗಿದೆ, ಏನಾಗಿದೆ, ಊಟ ಹೋಗ್ತಾ ಇದೆಯೋ ಇಲ್ಲ. ಇವನ್ ಸುಮಾರು ಜನ ಊಟ ಕೊಟ್ಟು ವೇಟ್ ಗೇನ್ ಆಗಲ್ಲ, ಆವಾಗ ಕಾಯಿಲೆ ಇರುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಕಾಯಿಲೆಗಳು ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಒಂದು ಸೆಕೆಂಡ್ ಪಾಯಿಂಟ್ ಬರೋದು ಹೈಟಿಂದು. ಸುಮಾರು ಜನ ಹೈಟ್ ಬಗ್ಗೆ ವರಿ ಮಾಡ್ತಾರೆ, ಬಟ್ ಯೂಶ್ವಲಿ 1 ವರ್ಷ ತನಕ ಹೈಟ್ ಬಗ್ಗೆ ಟೆನ್ಷನ್ ಮಾಡೋದಿಲ್ಲ. ಸೊ ಹುಟ್ಟುವಾಗ ಯೂಶ್ವಲಿ ಮಗು 50 ಸೆಂಟಿಮೀಟರ್ ಇರುತ್ತೆ, 1 ವರ್ಷ ಬರೋದ್ರಲ್ಲಿ 75 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್ ಆಗಿ 5 ವರ್ಷಕ್ಕೆ 100 ಸೆಂಟಿಮೀಟರ್ಸ್ ಆಗಬೇಕು. ಐಡಿಯಲಿ ಮಿನಿಮಮ್ 80 to 85, ಮಿನಿಮಮ್ 80ಕ್ಕಿಂತ ಕಮ್ಮಿ ಇದ್ದಲ್ಲಿ ಪ್ರಾಬ್ಲಮ್ ಇದೆ, ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ ಅದು. ಬಟ್ ಐಡಿಯಲಿ 5 ವರ್ಷಕ್ಕೆ 100, 1 ವರ್ಷಕ್ಕೆ 75 ಸೆಂಟಿಮೀಟರ್ಸ್. ಇದು ಐಡಿಯಲ್ ಗ್ರೋತ್ ಮ್ಯಾನೇಜ್ಮೆಂಟ್ ಇದು.